ಈಗ 2.5 ಲಕ್ಷ ಇದ್ರೆ ಅವ್ನು ಚೆನ್ನಾಗಿ ಮಾರ್ಕ್ಸ್ ತೆಗ್ದಾನಂದ್ರೆ 1,88,000 ಫ್ರೀ. ಸ್ಕಾಲರ್ಶಿಪ್ಪಿನ ಅವಶ್ಯಕತೆ ಇದ್ರೆ ಸ್ಕಾಲರ್ಶಿಪ್ ಟೆಸ್ಟ್ ಬರೀಲಿಕ್ಕೆ ಅವರು ನಮ್ಮ ಕ್ಯಾಂಪಸ್ಗೆ ಬರ್ಬೋದು. ಎನಿ ಡೇ ಬಂದರೂ ಕೂಡ ನಾವು ಅವರಿಗೆ ಸ್ಕಾಲರ್ಶಿಪ್ ಅನ್ನ ಎಕ್ಸಾಮ್ ಬರೀಲಿಕ್ಕೆ ಕೊಡ್ತೇವೆ. ನಾವು ಮೊದಲ ವರ್ಷದಲ್ಲೇ ಸಾಧಾರಣ ಒಂದು 151 ಮಕ್ಕಳು ಇಲ್ಲಿಂದ ನಮ್ಮಲ್ಲಿ ಫ್ರೀ ಮೆಡಿಕಲ್ ಅನ್ನು ಮಾಡಿದ್ದಾರೆ. ಅವರಿಗೆ ಯಾವುದೆಲ್ಲ ಡೌಟ್ ಇದೆ ಆ ಡೌಟ್ ಇರೋದನ್ನ ಅವರಿಗೆಲ್ಲ ಮನದಟ್ಟಾಗುವ ಹಾಗೆ ಹೇಳಿಕೊಡ್ತಾರೆ. ಯಾವುದೇ ಪರ್ಸೆಂಟೇಜ್ ಇದ್ದ ವಿದ್ಯಾರ್ಥಿಗಳಲ್ಲಿ ಬಂದ್ರೆ ನಾವು ಅವರನ್ನು ಅಡ್ಮಿಷನ್ ತಗೊಳ್ತೇವೆ. ಫಿಸಿಕ್ಸ್ ಅಲ್ಲಿ 2, ಕೆಮಿಸ್ಟ್ರಿ 2, ಬಯಾಲಜಿನಲ್ಲಿ 2 ಹಾಗೆ ಎಲ್ಲಾ ವ್ಯವಸ್ಥೆ ಇರುವ ಲ್ಯಾಬ್ಗಳಿದ್ದಾವೆ. ಇದೊಂದು ಸೈನ್ಸ್ ಕಾಲೇಜ್ ಆಗಿದ್ರೂ ಕೂಡ ಆಡಳಿತ ಮಂಡಳಿ ಕನ್ನಡ ಭಾಷೆಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದೆ. ನಮ್ಮ ಕಾಲೇಜಿನ ಒಂದು ಜವಾಬ್ದಾರಿ ಏನಂತ ಹೇಳಿದ್ರೆ, ನಾವು ಒಂದು ಸಮಾಜಕ್ಕೆ ಸದೃಢ ವ್ಯಕ್ತಿಗಳನ್ನು ಕೊಡಬೇಕು, ಸದೃಢ ವ್ಯಕ್ತಿತ್ವಗಳನ್ನು ಕೊಡಬೇಕು. ಅವ್ರು ಈ ಕಾಲೇಜ್ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ಪರಿಪೂರ್ಣ ವ್ಯಕ್ತಿ ಆಗಿರ್ಬೇಕು. ಸಮಾಜದಲ್ಲಿ ಬರುವ ಎಲ್ಲ ಒಂದು ಸವಾಲುಗಳನ್ನು ಎದುರಿಸಲಿಕ್ಕೆ ಶಕ್ತನಾಗಿರಬೇಕು ಅನ್ನೋ ಒಂದು ಉದ್ದೇಶ. There are 4 students occupancy in one room. 4 students will be having each individual 1 bed. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ನಮ್ಮಲ್ಲಿ ಮಕ್ಕಳಿದ್ದಾರೆ. ಹೌದಾ? ಹೌದು. 1300ರಲ್ಲಿ ಒಂದು 50 ವಿದ್ಯಾರ್ಥಿಗಳು ಮಾತ್ರ ನಮ್ಮಲ್ಲಿ ಲೋಕಲ್ ಸ್ಟೂಡೆಂಟ್ಸ್. ಇಲ್ಲಿ ಸೇರಿದ ವಿದ್ಯಾರ್ಥಿಗಳು ಯಾವಾಗಲೂ ಒಂದು 20-30% 10th ಗಿಂತಲೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. MSc ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಪೆಷಲೈಸೇಷನ್ ಆಗಿರುವಂಥ ಸುಮಾರು 10-15 ವರ್ಷ ಎಕ್ಸ್ಪೀರಿಯನ್ಸ್ ಲೆಕ್ಚರರ್ಸ್ ಇದ್ದಾರೆ. ನಮ್ಮಲ್ಲಿ ಟೋಟಲಿ 60 ಜನ ಟೀಚರ್ಸ್ ಇದ್ದಾರೆ. ಸಂಜೆ ಆ ಕ್ಲಾಸ್ ಬದಲಿಗೆ ನಾವು ಸ್ಟಡಿ ಅವರಲ್ಲಿ ಓದ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ಕನ್ನಡ ಮೀಡಿಯಂ ಮಕ್ಕಳು ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಯೋಗ ಕಲಿಸಿಕೊಡ್ತೇವೆ ಅವರಿಗೆ. ಅದು ಯಾವುದು ಒತ್ತಡ ಹೇರಿ ಅಲ್ಲ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಎಷ್ಟು ಸಮಯ ಬೇಕೋ ಅಷ್ಟು ಅವಧಿಯಲ್ಲಿ ಕಲಿಸಿಕೊಡ್ತೇವೆ. ನಮ್ಮಲ್ಲಿ ಪ್ಯೂರ್ ವೆಜಿಟೇರಿಯನ್ ಫುಡ್ ಸರ್ವ್ ಮಾಡೋದು. ನಮ್ಗೆ ಜೈನ್ ಕೆಟರರ್ಸ್ ಅವರಿಗೆ ಕೊಟ್ಟಿದ್ದೇವೆ, ನಾವು ಔಟ್ ಸೋರ್ಸಿಂಗ್ ಮಾಡಿದ್ದೇವೆ. ಅದ್ರ 2 ರೀತಿಯ ತಿಂಡಿ ಪ್ರತಿದಿನ ಇರ್ತದೆ. ಮತ್ತೆ ಅದ್ರ ಜೊತೆಗೆ ಒಂದು 3 ಅಥವಾ 4 ದಿನ ನಾವು ಸ್ವೀಟ್ ಅನ್ನು ಕೊಡ್ತೇವೆ. ನಾವು ಎಲ್ಲಿಯವರೆಗೆ ಮಗು ನನಗೆ ಅರ್ಥ ಆಯ್ತು ಅಂತ ಹೇಳುತ್ತೋ ಅಲ್ಲಿಯವರೆಗೆ ಕೂಡ ಕಲಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ನಮ್ಮದೇ ಕಾಲೇಜಿನ ಎಕ್ಸ್ಪರ್ಟ್ ಟೀಚರ್ಸ್ ರೆಕಾರ್ಡ್ ಮಾಡಿರುವಂತಹ ವಿಡಿಯೋಗಳಿದೆ. ಅದನ್ನ ರೆಫರ್ ಮಾಡಿ ಅವರಿಗೆ ನೋಟ್ಸ್ ಮಾಡಿಕೊಂಡು ಎಕ್ಸಾಮ್ಗೆ ತಯಾರಿ ಮಾಡಿಕೊಳ್ಳುವ ವ್ಯವಸ್ಥೆ ಕೂಡ ನಮ್ಮ ಡಿಜಿಟಲ್ ಲೈಬ್ರರಿಯಲ್ಲಿ ಇದೆ. ಫಸ್ಟ್ PUC ಮುಗಿದ ಮೇಲೆ 1.5 ತಿಂಗಳು ಕ್ಲಾಸ್ ಮಾಡ್ತೇವೆ ನಾವಿಲ್ಲಿ. ಆಮೇಲೆ ಮೇನಲ್ಲಿ 1 ತಿಂಗಳು ರಜೆ ಕೊಡ್ತೇವೆ. ನಮ್ಮ ಕಾಲೇಜಿನಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಅನ್ನೋ ಒಂದು ವ್ಯವಸ್ಥೆ ಇದೆ. ನಮ್ಮಲ್ಲಿ ನೀಟ್ ಲಾಂಗ್ ಟರ್ಮ್ ಮಕ್ಕಳಿಗೆ ಅದನ್ನು ನಾವು ಕೊಡ್ತೇವೆ. All type of food is available. Like there is chapati, there is palya, 2 types of gravy, dal, sambar, chutney, as well as 1 fruit is always available with papad. ಮಗಳಿಗೆ ಅಥವಾ ಮಗಳಿಗೆ ಎಜುಕೇಶನ್ ಕೊಡ್ಲಿಕ್ಕೆ ಆಗದೆ ಇರುವಾಗ ಇಲ್ಲಿ ನಮ್ಮಲ್ಲಿ ಒಂದು ವ್ಯವಸ್ಥೆ ಸ್ಕಾಲರ್ಶಿಪ್ ಎಕ್ಸಾಮ್ ಅನ್ನು ಮಾಡ್ತೇವೆ. हमारे गाइडेंस में ही बच्चे पढ़ते रहते, सभी DPP सॉल्व करते रहते. इसके लिए एवरी ईयर वी गॉट ಗುಡ್ ರಿಸಲ್ಟ್. ನಮ್ಮ ಕಾಲೇಜ್ ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದಾಗ 2-3 ಫೀಚರ್ಸ್ ಅಲ್ಲಿ ಇದು ಯುನೀಕ್ ಇದೆ. ಇಲ್ಲಿ ನಾವು ಕಂಪ್ಯೂಟರ್ ಕ್ಲಾಸಸ್ ಮಾಡ್ತೇವೆ, ಕೋಡಿಂಗ್ ಕ್ಲಾಸಸ್ ಮಾಡ್ತೇವೆ. ಮುಖ್ಯವಾಗಿ ನಾವು ಇಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನ ಕಲಿಸ್ತೀವಿ. ಮನೆಯಲ್ಲಿ ಹೇಗೆ ನೋಡ್ಕೋತೇವೋ ಅದಕ್ಕಿಂತ ಉತ್ತಮವಾಗಿ ನೋಡ್ಕೋತಾರೆ ಅನ್ನುವ ಭಾವನೆಗಳನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಕೆಲವರು. ನಮ್ಮಲ್ಲಿ ಫೋನ್ ವ್ಯವಸ್ಥೆ ಇದೆ, ಅದು ಕಾರ್ಡ್ ವ್ಯವಸ್ಥೆ ಇದೆ. ಒಂದು ಕಾರ್ಡ್ ಅಲ್ಲಿ ATM ಕಾರ್ಡ್ ತರ ಇರುತ್ತೆ, 2 ನಂಬರ್ ಫೀಡ್ ಆಗಿರ್ತದೆ, ತಂದೆ ಮತ್ತು ತಾಯಿ. ಆ 2 ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ಗೂ ಫೋನ್ ಹೋಗೋದಿಲ್ಲ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಬೆಂಗಳೂರಿಂದ ಮೂಡುಬಿದಿರೆಗೆ ಬಂದಿದ್ದೀನಿ. ನೋಡಿ, ನನ್ನ ಹಿಂದೆ ನ್ಯೂ ವೈಬ್ರೆಂಟ್ PU ಕಾಲೇಜ್ ಇದೆ. ಈ ಕಾಲೇಜ್ ಅಂಗಳಕ್ಕೆ ಯಾಕೆ ಬಂದಿದ್ದೀನಿ ಗೊತ್ತಾ? ಈ ಸಂಸ್ಥೆ ಇದೆಯಲ್ಲ, ನನ್ನ ಹಿಂದೆ ಇರುವಂಥ ಸಂಸ್ಥೆ, ಇದನ್ನು ಕಟ್ಟಿರೋದು ಬರೀ ಟೀಚರ್ಸ್ಗಳು. ಒಂದು 6 ಜನ ಟೀಚರ್ಸ್ಗಳು ಸೇರಿ ಈ ಒಂದು ಸಂಸ್ಥೆಯನ್ನು ಕಟ್ಟುತ್ತಾರೆ. ಸೊ ಇಲ್ಲಿಗ ಸದ್ಯಕ್ಕೆ 1300 ಮಕ್ಕಳು ಓದ್ತಾ ಇದ್ದಾರೆ. ನಿಮ್ಗೆ ಆ ಕಡೆ ಕಾಂಪೌಂಡ್ ಒಳಗಡೆ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದು ಕೂಡ ಮಕ್ಕಳಿಗೆ ಇದ್ದು ಓದೋದಕ್ಕೆ ಒಂದು ಸುಸಜ್ಜಿತವಾಗಿರುವಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇಲ್ಲಿದೆ. ಯಾವುದೇ ಭಾಗ ಆಗಿರ್ಬೋದು, ಅಂದರೆ ಕರ್ನಾಟಕದ ಯಾವುದೇ ಮೂಲೆಯಿಂದ ಬೇಕಾದರೂ ಇಲ್ಲಿಗೆ ವಿದ್ಯಾರ್ಥಿಗಳು ಬರ್ಬೋದು. ನನ್ನ ಮಗನಿಗೆ ಕಡಿಮೆ ಅಂಕ ಇದೆ, ನನ್ನ ಮಗನನ್ನು ತಗೊಳ್ತಾರೋ ಇಲ್ವೋ, ನಮಗೆ ಸೀಟ್ ಸಿಗುತ್ತೋ ಇಲ್ವೋ, ಅದು ನಮ್ಮ ಹತ್ರ ಕಟ್ಟೋದಕ್ಕೆ ಇಷ್ಟು ಫೀಸ್ ಇಲ್ಲ ಸರ್ ಅಂತ ಹೇಳೋರೆಲ್ಲರಿಗೂ ಕೂಡ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ಧೈರ್ಯವಾಗಿ ಹೇಳ್ಬೋದು. ಯಾಕೆ ಗೊತ್ತಾ? ಇಲ್ಲಿ ಏನಾದರೂ ನಿಮ್ಮ ಮಗುವಿನ ಅಂಕ ಕಡಿಮೆ ಇದ್ದರೂ ಕೂಡ ನಿಮಗೆ ಸೀಟ್ ಸಿಗುತ್ತೆ. ಜೊತೆಗೆ ಫೀಸ್ ಕಟ್ಟೋದಕ್ಕೆ ಹಣ ಇಲ್ಲ ಅನ್ನೋರಿಗೂ ಕೂಡ ಒಂದು ಒಳ್ಳೆಯ ಫೆಸಿಲಿಟಿ ಕೂಡ ಇದೆ. ಅದೆಲ್ಲದ್ರ ಬಗ್ಗೆ ಇವತ್ತು ಮಾತಾಡಬೇಕು ಅಂತ ಈ ಒಂದು ಶಿಕ್ಷಣ ಸಂಸ್ಥೆಯ ಒಳಗಡೆ ಬಂದಿದ್ದೀನಿ. ಇಲ್ಲಿನ ಟ್ರಸ್ಟಿ ಆ್ಯಂಡ್ ಪ್ರಿನ್ಸಿಪಲ್ ಆಗಿರುವಂಥ ಡಾಕ್ಟರ್ SN ವೆಂಕಟೇಶ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮ ವೆಲ್ಕಮ್. ಎಸ್,
ಮೂಡುಬಿದ್ರೆಗೆ ಇವತ್ತು ಬಂದಿದ್ದು ನಿಜವಾಗ್ಲೂ ಖುಷಿ ಆಯ್ತು. ಅದ್ರ ಜೊತೆಗೆ ನ್ಯೂ ವೈಬ್ರೆಂಟ್ PU ಕಾಲೇಜ್ನ ಬಗ್ಗೆ ಒಂದು ಮಾಹಿತಿಯನ್ನ ಕೊಡೋಣ ಅಂತ ಅನ್ನಿಸ್ತು. 2 ಪ್ರಮುಖವಾದ ಕಾರಣ ಇದೆ ಸರ್ ನಾನು ಇವತ್ತು ಇಲ್ಲಿ ಬರೋದಕ್ಕೆ. ಒಂದು, ಟೀಚರ್ಸ್ಗಳೇ ಕಟ್ಟಿರುವಂತ ಸಂಸ್ಥೆ ಇದು. ಇನ್ನೊಂದು, ಕಡಿಮೆ ಅಂಕ ಇರಲಿ, ನಮ್ಮ ಹತ್ರ ಹಣ ತುಂಬಾ ಇಲ್ಲ, ನನ್ನ ಹತ್ರ ಫೀಸ್ ಕಟ್ಟೋದಕ್ಕೆ ಅಷ್ಟು ಆಗೋದಿಲ್ಲ ಅನ್ನುವಂಥ ಪೇರೆಂಟ್ಸ್ಗೂ ಕೂಡ ಒಂದು ಮಕ್ಕಳಿಗೋಸ್ಕರ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಅನ್ನೋದು ಕೂಡ ಇಲ್ಲಿದೆ ಅನ್ನೋದು ಗೊತ್ತಾಯ್ತು. ಇವೆಲ್ಲದಕ್ಕೂ ಒಂದು ಒಳ್ಳೆ ಸೌಲಭ್ಯ ಕೂಡ ಕೊಟ್ಟಿದ್ದೀರಾ. ಮತ್ತೆ ಆಗ್ಲೇ ಬಂದೆ ನಾನು 1 hour ಬಿಫೋರ್ ಇಲ್ಲಿಗೆ ಬಂದೆ. ಇಲ್ಲಿ ಬಂದು ನೋಡಿದಾಗ ಒಂದು ವಿದ್ಯಾರ್ಥಿ ಹೊರಗಡೆ ಹೋಗ್ಬೇಕಾದ್ರೂ ಒಂದು ಸರತಿ ಸಾಲಲ್ಲಿ ಹೋಗ್ತಾರೆ. ಆಮೇಲೆ ಒಂದು ಪ್ರಕೃತಿಯ ಮಡಿಲಲ್ಲಿದೆ, ಇದು ಸುತ್ತಲೂ ಕಾಡಿದೆ, ಮಧ್ಯದಲ್ಲಿ ನಿಮ್ಮ ಶಿಕ್ಷಣ ಸಂಸ್ಥೆ ಇದೆ. ಎಂಟ್ರಿ ಆಗ್ತಿರ್ಬೇಕಾದ್ರೆ ಸರಸ್ವತಿ ವಿದ್ಯಾಮಂದಿರ ಅನ್ನುವಂಥ ಒಂದು ಬೋರ್ಡ್ ಕೂಡ ಕಾಣಿಸ್ತಾ ಇದೆ. ಸೊ ಎಷ್ಟು ಟೈಮ್ ಆಯ್ತು ಸರ್ ಇಲ್ಲಿ? ಸರ್ ಇದು 2023ರಲ್ಲಿ ನಾವು ಪ್ರಾರಂಭ ಮಾಡಿರೋದು. ನಾವು ಒಟ್ಟಿಗೆ 6 ಜನ ಇದ್ದೇವೆ. ನಾವೆಲ್ಲರೂ ಕೂಡ ಟೀಚರ್ಸ್ ಆಗಿದ್ದವರು. ಉತ್ತಮ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು 15ರಿಂದ 28 ವರ್ಷಗಳ ಕಾಲ ವರ್ಕ್ ಮಾಡಿದವರು ಸೇರಿ 2003ರಲ್ಲಿ ನಾವು ನ್ಯೂ ವೈಬ್ರೆಂಟ್ PU ಕಾಲೇಜನ್ನು ಪ್ರಾರಂಭಿಸಿದ್ವಿ. ಇದರ ಮೇನ್ ಉದ್ದೇಶ ಏನಂತಂದ್ರೆ ಪದವಿ ಪೂರ್ವ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳನ್ನೆಲ್ಲ ಮಕ್ಕಳಿಗೆ ಕಲಿಸಿ ಅವ್ರಿಗೆ ಕಾಲೇಜ್ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ಪರಿಪೂರ್ಣ ವ್ಯಕ್ತಿ ಆಗಿರ್ಬೇಕು. ಸಮಾಜದಲ್ಲಿ ಬರುವ ಎಲ್ಲ ಒಂದು ಸವಾಲುಗಳನ್ನು ಎದುರಿಸಕ್ಕೆ ಶಕ್ತನಾಗಿರ್ಬೇಕು ಅನ್ನೋ ಒಂದು ಉದ್ದೇಶ. ಅದಕ್ಕೆ ನಾವೇನ್ ಮಾಡ್ತೀವಿ, ವಿ ಪ್ರೇರಣಾ ಅನ್ನೋ ಶೀರ್ಷಿಕೆ ಅಡಿ ಎಲ್ಲಾ ರೀತಿಯ ಮೋಟಿವೇಶನಲ್ ಸ್ಪೀಚಸ್ ಅನ್ನ ಮಾಡ್ತೇವೆ ನಾವು. ಗೋಲ್ ಸೆಟ್ಟಿಂಗ್ ಇರ್ಬೋದು, ಎಕ್ಸಾಮ್ ಪ್ರಿಪರೇಷನ್ ಬಗ್ಗೆ ಇರ್ಬೋದು, ಜೀವನದ ಮೌಲ್ಯಗಳ ಬಗ್ಗೆ, ಸಮಾನತೆ, ಆಮೇಲೆ ಸಹಬಾಳ್ವೆ, ಇದ್ರ ಬಗ್ಗೆ ಎಲ್ಲ ಮೋಟಿವೇಶನಲ್ ಸ್ಪೀಚಸ್ ಹೊರಗಿನಿಂದ ಬಂದು ಒಳ್ಳೊಳ್ಳೆಯ ಸ್ಪೀಕರ್ಸ್ ನಾವು ಕರೆಸ್ತೇವೆ. ಅವರೆಲ್ಲ ಇಲ್ಲಿ ನಡೆಸ್ತಾ ಇದ್ದೇವೆ ನಾವು. ನೋಡಿ ವೀಕ್ಷಕರೇ, SSLC ಆದ ನಂತರ PUC ಶಿಕ್ಷಣವನ್ನ ನಿಮ್ಮ ಮಗುವಿಗೆ ಒಂದು ಒಳ್ಳೆ ವಿದ್ಯಾಸಂಸ್ಥೆಯಲ್ಲಿ ಕೊಡಬೇಕು ಅಂತ ಯಾರಾದರೂ ಹಪಹಪಿಸ್ತಾ ಇದ್ರೆ ಅಥವಾ ಯೋಚನೆಯಲ್ಲಿ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮಗೆ ಅನೇಕ ಬಗೆಯಲ್ಲಿ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಮಗುವಿಗೆ ಒಂದು ಒಳ್ಳೆ ಶಿಕ್ಷಣವನ್ನು ಕೊಡೋದಕ್ಕೆ ನ್ಯೂ ವೈಬ್ರೆಂಟ್ PU ಕಾಲೇಜ್ ರೆಡಿ ಆಗಿದೆ. ಅದು ಯಾವ್ಯಾವ ರೀತಿ ಅನ್ನೋದ್ರ ಬಗ್ಗೆ ಮುಂದೆ ನಾವು ಮಾತಾಡ್ತಾ ಹೋಗ್ತೀವಿ. ಸರ್, ಈಗ ಅಲ್ಲಿ ಒಳಗಡೆ ಕ್ಯಾಂಪಸ್ ಒಳಗಡೆ ಬಂದ್ರೆ ಒಂದು 2-3 ದೊಡ್ಡ ಬಿಲ್ಡಿಂಗ್ಗಳು ಕಾಣಿಸ್ತಾ ಇದೆ. ಅದು ಏನು ಹಾಸ್ಟೆಲ್ ಅಲ್ವಾ ಅದು? ಇದು ನಮ್ಮಲ್ಲಿ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಂತ ಸ್ಪೆಷಲ್ ಕೋಚಿಂಗ್ ಮಾಡ್ತೇವೆ ನಾವು. ಅದ್ರದ್ದು ಬಿಲ್ಡಿಂಗ್. ಅಲ್ಲಿ ಕಾಣ್ತಾ ಇರುವ 3 ಬಿಲ್ಡಿಂಗ್ಸ್ ಇದೆಯಲ್ಲ, ಅದು ಹಾಸ್ಟೆಲ್ಸ್. ಜ್ಞಾನ ಗಂಗೋತ್ರಿ ಅಂತ ಒಂದಿದೆ, ಜ್ಞಾನ ಸಹ್ಯಾದ್ರಿ ಮೊದಲನೇದು, ಇದು ಜ್ಞಾನ ಗಂಗೋತ್ರಿ, ಇದು ಗರ್ಲ್ಸ್ ಹಾಸ್ಟೆಲ್ ಜ್ಞಾನ ಭಾರತಿ. ಎಲ್ಲ ಸಪರೇಟ್ ಇದೆ. ಓಕೆ 3 ಕೂಡ ಹಾಸ್ಟೆಲ್ ಸಂಬಂಧಿಸಿರೋ ಹಾಸ್ಟೆಲ್. ಇದು ಒಂದು ಅಕಾಡೆಮಿಕ್ ಬ್ಲಾಕ್, ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಂತ. 1 ವರ್ಷ ಅವನು ಇದ್ದು ಓದಬಹುದು ಅಂತ ಇದೆನಾ? PUC ಆದ್ಮೇಲೆ ಮೆಡಿಕಲ್ ಸೀಟ್ ಆಗದೆ ಇದ್ರೆ 1 ವರ್ಷ ಡ್ರಾಪ್ ಮಾಡ್ಕೊಂಡು ನೆಕ್ಸ್ಟ್ ಕೋಚಿಂಗ್ ತಗೊಳ್ತಾರೆ. 1 ವರ್ಷ ತಗೋಬಹುದಾ? 1 ವರ್ಷ, ಹೌದು, 1 ವರ್ಷ ಕೋಚಿಂಗ್. ಅವನು ಇಲ್ಲೇ ಇದ್ದು ಓದಬಹುದಾ? ನೆಕ್ಸ್ಟ್ ಇಯರ್ ನೀಟಿಗೆ ಎಕ್ಸಾಮ್ ಬರೀತಾನ ಅವನು. ಅದ್ರಲ್ಲಿ ತುಂಬಾ ಜನ ಸಕ್ಸಸ್ ಆಗಿದ್ದಾರೆ ನಮ್ಮಲ್ಲಿ. ಪ್ರಸ್ತುತವಾಗಿ ನಮ್ಮ ಕಾಲೇಜಿನಲ್ಲಿ ಸ್ಟೇಟ್ ವಿದ್ಯಾರ್ಥಿಗಳ ಜೊತೆಗೆ CBSE ಮತ್ತು ICSE ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ನಮ್ಮ ಕಾಲೇಜು ರೆಸಿಡೆನ್ಷಿಯಲ್ ಕಾಲೇಜ್ ಆಗಿರೋದ್ರಿಂದ ಹೆಚ್ಚಾಗಿ ಉತ್ತರದ ಮಕ್ಕಳೇ ಜಾಸ್ತಿ ಇರೋದ್ರಿಂದ ಹೆಚ್ಚಾಗಿ ಕನ್ನಡವನ್ನೇ ಆಯ್ಕೆ ಮಾಡಿರ್ತಾರೆ. ಕನ್ನಡ ಕಲಿಕೆ ಅವರಿಗೆ ಅಷ್ಟು ಈಸಿಯಾಗಿ ಇರೋದಿಲ್ಲ. ಹಾಗಾಗಿ CBSE ಮತ್ತು ICSE ವಿದ್ಯಾರ್ಥಿಗಳು ಇರೋದ್ರಿಂದ ನಾವು ಅವರಿಗೆ ಹೆಚ್ಚಿನ ಕನ್ನಡದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು. ಕಳೆದ ವರ್ಷ ಕೂಡ ಹಲವಾರು ವಿದ್ಯಾರ್ಥಿಗಳು ಪಬ್ಲಿಕ್ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ನಾವು ಅಭಿನಯದ ಮೂಲಕ ಏನು ಮಾಡ್ತೇವೆ, ತರಗತಿಗಳನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರತಿಯೊಂದು ಪಾಠ ಆದ ತಕ್ಷಣ ವಿದ್ಯಾರ್ಥಿಗಳಿಗೆ ನಾವು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತೇವೆ. ಆ ಪರೀಕ್ಷೆಯಲ್ಲಿ ಒಂದು ವೇಳೆ ಅವರು ಕಡಿಮೆ ಅಂಕವನ್ನು ಗಳಿಸಿದ್ದಲ್ಲಿ ಆ ವಿದ್ಯಾರ್ಥಿಗಳನ್ನು ಮತ್ತೆ ಅವರನ್ನ ತಯಾರುಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗ ಕಳೆದ ವರ್ಷದ ಪಬ್ಲಿಕ್ ಪರೀಕ್ಷೆಯನ್ನು ಗಮನದಲ್ಲಿಟ್ಕೊಳ್ಬೇಕಾದ್ರೆ ನಮ್ಮ ಕಾಲೇಜಿನಲ್ಲಿ ಅತೀ ಕಡಿಮೆ ಅಂಕವನ್ನು ಕನ್ನಡದಲ್ಲಿ ಗಳಿಸಿದಂಥ ವಿದ್ಯಾರ್ಥಿಯ ಒಂದು ಕನ್ನಡ ಅಂಕ ಎಷ್ಟು ಅಂತಂದರೆ 88 ಅಂಕಗಳು. ಹಾಗಾಗಿ ಒಂದು 99% ವಿದ್ಯಾರ್ಥಿಗಳು, ಕನ್ನಡದ ವಿದ್ಯಾರ್ಥಿಗಳು ಸುಮಾರು 90ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂಥದ್ದು. ಇದು ಕೇವಲ ಒಬ್ಬನಿಂದ ಮಾತ್ರ ಸಾಧ್ಯ ಆಗುವುದಿಲ್ಲ. ನಮ್ಮಲ್ಲಿ ಕನ್ನಡದಲ್ಲಿ ಈಗಾಗಲೇ 5 ಜನ ಕನ್ನಡ ಉಪನ್ಯಾಸಕರುಗಳು ಇದ್ದೀವಿ. ಆಡಳಿತ ಮಂಡಳಿ ಆಗಿರ್ಬೋದು, ಇದೊಂದು ಸೈನ್ಸ್ ಕಾಲೇಜ್ ಆಗಿದ್ರೂ ಕೂಡ ಆಡಳಿತ ಮಂಡಳಿ ಕನ್ನಡ ಭಾಷೆಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದೆ, ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೆ. ಹೀಗಾಗಿ ನಮಗೆ ಉತ್ತಮ ರೀತಿಯಲ್ಲಿ ಮಕ್ಕಳನ್ನು ಟ್ರೈನಿಂಗ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ವರ್ಷ ಕೂಡ ಹಾಗೆಯೇ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಲಿಕ್ಕೆ ನಾವು ಒಂದು ಒಳ್ಳೆ ರೀತಿಯ ತಯಾರಿಯನ್ನು ಮಾಡಿದ್ದೀವಿ. ಈ ವರ್ಷದ ಪಬ್ಲಿಕ್ ಪರೀಕ್ಷೆ ಫಲಿತಾಂಶ ಇದಕ್ಕೆ ಉತ್ತಮ ನಿದರ್ಶನವಾಗಲಿದೆ. ಸರ್, ಈಗ ಒಂದು ಕಾಲೇಜ್ ಅಂತ ಹೇಳಿದ್ರೆ
ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳನ್ನು ಕೂಡ ಹೇಳ್ಕೊಡ್ಬೇಕಾಗುತ್ತೆ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಒಂದು ವಿದ್ಯಾರ್ಥಿಗಳು ಹೊರಗಡೆ ಬರ್ತಿರ್ಬೇಕಾದ್ರೆ ಅವ್ರು ನಡ್ಕೊಂಡು ಬರೋ ರೀತಿನೇ ತುಂಬಾ ಚೆನ್ನಾಗಿತ್ತು ಸರ್. ಈಗ ನಾವು ವಿಜುವಲ್ಸ್ ಅಲ್ಲೂ ಅದನ್ನ ತೋರಿಸ್ತಾ ಇದೀವಿ. ಸೊ ಅಂದ್ರೆ ಶಿಸ್ತಿಗೂ ಕೂಡ ಅಷ್ಟೇ ಪ್ರಾಮಿನೆನ್ಸ್ ಇದೆಯಾ ಇಲ್ಲಿ, ಹೇಗೆ? ಕೊಟ್ಟಿದ್ದೇವೆ ನಾವು. ಓಕೆ, ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ. ಯಾಕಂದ್ರೆ ಶಿಸ್ತು ಅನ್ನೋದು ಇಲ್ಲದಿದ್ರೆ ಓದ್ಲಿಕ್ಕೆ ಮನ್ಸು ಬರೋದಿಲ್ಲ. ಸೊ ಅವರಿಗೆ ಯಾವಾಗ ಶಿಸ್ತನ್ನು ನಾವು ಕಲಿಸ್ತೇವೆ ನೋಡಿ, ತುಂಬಾ ಒಳ್ಳೊಳ್ಳೆಯ ಜನರನ್ನ ಕರೆಸಿ ಅವರನ್ನ ಮಾಡೆಲ್ ಆಗಿ ಇಟ್ಕೊಂಡು ನಾವು ಕಲಿಸ್ತಾ ಇದ್ದೇವಲ್ಲ, ಅದು ಶಿಸ್ತು ತುಂಬಾ ಕಲಿತಾರೆ. ಶಿಸ್ತು ಇತ್ತೆ ಅಂದ್ರೆ ಅವರು ಕಲೀಲಿಕ್ಕೆ ಇಷ್ಟಪಡ್ತಾರೆ. ಈಗ 1300 ಮಕ್ಕಳಿದ್ದಾರೆ. ಇದು ಕಂಪ್ಲೀಟ್ ಎಲ್ಲ ಕ್ಲಾಸ್ಗಳಿರುವಂತಹ ಒಂದು ವರಾಂಡ ಇದಲ್ವಾ? ಓಕೆ, ಇಲ್ಲಿ ಎಲ್ಲವೂ ನಡೆಯೋದಾ ಅಥವಾ ಬೇರೆ ಏನೋ ಸೆಕ್ಷನ್ಗಳಿದೆಯಾ, ಹೇಗೆ? ಕಂಪ್ಲೀಟ್ PUC ಶಿಕ್ಷಣ ಇಲ್ಲಿ ನಡೀತದೆ. ಇಲ್ಲಿ ನಡೆಯುತ್ತೆ. ಫಸ್ಟ್ PUC ಇಲ್ಲಿ 12 ಸೆಕ್ಷನ್ಸ್ ಇದೆ, ಸೆಕೆಂಡ್ PUC 12 ಸೆಕ್ಷನ್ ಇದೆ. ಯಾವ್ದು? ಫಸ್ಟ್ PCMB PCMCS ಎರಡೇ ಕಾಂಬಿನೇಷನ್ ಇರೋದು ನಮ್ಮಲ್ಲಿ. ಇಲ್ಲಿ ಫಸ್ಟ್ PUC ಅಲ್ಲಿ 12 ಕ್ಲಾಸಸ್, ಸೆಕೆಂಡ್ PUC 12 ಇದೆ, 24 ಸೆಕ್ಷನ್ ಇಲ್ಲಿ. ಮತ್ತು ಸುಸಜ್ಜಿತ ಲ್ಯಾಬೊರೇಟರಿ ವ್ಯವಸ್ಥೆಗಳಿದೆ. ಎರಡೆರಡು ಲ್ಯಾಬ್ ಇದೆ, ಫಿಸಿಕ್ಸ್ ಅಲ್ಲಿ 2, ಕೆಮಿಸ್ಟ್ರಿಲಿ 2, ಬಯಾಲಜಿನಲ್ಲಿ 2, ಹಾಗೆ ಎಲ್ಲಾ ವ್ಯವಸ್ಥೆ ಇರುವ ಲ್ಯಾಬ್ಗಳಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಶೇಖ್ ಮಹಬೂಬ್ ಬಾಷಾ, ಡೈರೆಕ್ಟರ್ ಅಂಡ್ ಟ್ರಸ್ಟಿ, ವೈಬ್ರೆಂಟ್ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್. Every year we got good result from our institution. Main reason is we solve special DPPs and assignment, and these are all solved by the expert faculties. At the same time, we are all the faculty, 6 members are faculty. सभी लोग, हम पूरा 6 डायरेक्टर्स भी सभी फैकल्टी है. सभी मॉर्निंग टू इवनिंग इधर कॉलेज के कैंपस में ही रुकते हैं. नेक्स्ट गाइडेड स्टडी अवर को अटेंड करते हैं हम सब लोग. हमारे बच्चे भी यही इंस्टीट्यूशन में पढ़ रहे सभी लोग. ये रिजल्ट आने के लिए मेन रीज़न पूरा एक्सपर्ट फैकल्टी और पूरे सभी डायरेक्टर्स हमारे गाइडेंस में ही बच्चे पढ़ते रहते, सभी DPP सॉल्व करते रहते. इसके लिए एवरी ईयर वी गॉट गुड रिजल्ट. ये ईयर भी अभी गणेश करने वाला स्टूडेंट एम्स में एडमिशन हुआ, एम्स जोधपुर. लास्ट ईयर एक लड़का, उसका भाई भी पांडिचेरी, जिपमर पांडिचेरी में एडमिशन हुआ. अच्छा ब्रांडेड इंस्टीट्यूशन में हमारे स्टूडेंट्स का एडमिशन होता रहता है एवरी ईयर. इट इज अवर स्पेशलिटी. मेन स्पेशलिटी आवर इंस्टीट्यूशन इज DPP प्रिपरेशन. नेक्स्ट असाइनमेंट प्रिपरेशन के लिए स्पेशल टीम है हमारे पास. वो स्पेशल टीम डिजाइन करे सो DPPs असाइनमेंट सभी हमारे एक्सपर्ट फैकल्टी और सभी डायरेक्टर्स एक्सप्लेनेशन करते रहते. लास्ट ईयर 2025 में IIT JEE एडवांस्ड सिलेक्शन अश्विन उपाध्याय पटना को सिलेक्ट हुआ. नेक्स्ट जिपमर नीट से जिपमर में सिलेक्ट हुआ महेश करने वाला स्टूडेंट. एवरी ईयर वी गॉट गुड रिजल्ट. वेरी ब्रांडेड इंस्टीट्यूशंस एडमिशन हो रहा हमारे इंस्टीट्यूशन से. मेन रीजन इज ಅವರ್ DPP ಸ್ಪೆಷಲ್ ಪಾರ್ಟ್ ಟೆಸ್ಟ್ ಅಂಡ್ ಸ್ಪೆಷಲ್ ಗ್ರ್ಯಾಂಡ್ ಟೆಸ್ಟ್. ಒಂದು ಕ್ಲಾಸ್ ರೂಮ್ ಒಳಗಡೆ ಹೋಗಿ ಬರೋಣ, ಯಾಕಂದ್ರೆ ಕ್ಲಾಸ್ ರೂಮ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಲೆಕ್ಚರ್ಸ್ಗಳು, ಟೀಚರ್ಸ್ಗಳೆಲ್ಲ ಯಾವ ರೀತಿ ಸರ್? ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ? ಟೋಟಲಿ 60 ಜನ ಟೀಚರ್ಸ್ ಇದ್ದಾರೆ. ಅದರಲ್ಲಿ ಕರ್ನಾಟಕದವರು ಇದ್ದಾರೆ, ಬೇರೆ ಸ್ಟೇಟ್ಗಳಿಂದನೂ ತುಂಬಾ ಜನ ಬಂದಿದ್ದಾರೆ ನಮ್ಮಲ್ಲಿ. ಹೌದು, ಮೇನ್ ಆಗಿ JEE, NEET, CET ಕೋಚಿಂಗಿಗೆಲ್ಲ ಅವ್ರು ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೈನ್ಸ್ ಆಗಿರೋದ್ರಿಂದ ಬಹುಶಃ ಒಳ್ಳೊಳ್ಳೆ ಟೀಚರ್ಸ್ ಬೇಕಾಗ್ತದೆ ನಮ್ಗೆ. ಎಲ್ಲಾ ಸ್ಟೇಟ್ ಇಂದನೂ ಇದ್ದಾರೆ ನಮ್ಗೆ. ಆಂಧ್ರದಿಂದ ಇದ್ದಾರೆ, ಬಿಹಾರದಿಂದ ಇದ್ದಾರೆ, ಉತ್ತರ ಪ್ರದೇಶದಿಂದ ಇದ್ದಾರೆ, ಡೆಲ್ಲಿಯವರು ಇದ್ದಾರೆ ನಮ್ಮಲ್ಲಿ. ಈಗ 1300 ಮಕ್ಕಳು ಇಲ್ಲಿದ್ದಾರೆ. ಸೊ 1300 ಮಕ್ಕಳು ಅಂತ ಹೇಳಿದ್ರೆ ಈ ಭಾಗದವರೇ ಮಾತ್ರ ಇರೋದಿಲ್ಲ, ಬೇರೆ ಬೇರೆಯವರು ಇರಬಹುದು. ಎಲ್ಲೆಲ್ಲಿಯ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಓದ್ತಿದ್ದಾರೆ? ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ನಮ್ಮಲ್ಲಿ ಮಕ್ಕಳಿದ್ದಾರೆ. ಹೌದಾ? ಹೌದು. 1300ರಲ್ಲಿ ಒಂದು 50 ವಿದ್ಯಾರ್ಥಿಗಳು ಮಾತ್ರ ನಮ್ಮಲ್ಲಿ ಲೋಕಲ್ ಸ್ಟೂಡೆಂಟ್ಸ್. ಓಕೆ. ಪೇಟೆಯಿಂದ ಸ್ವಲ್ಪ ಹೊರಗೆ ಇರೋದು. ಓಕೆ. ಸೊ ನಾವು ಇಲ್ಲಿಗೆ ಬರ್ಲಿಕ್ಕೆ ಸ್ವಲ್ಪ ಅವ್ರ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಹಾಗೆ ನಮ್ಮಲ್ಲಿ ಹೊರಗಿನಿಂದಾನೇ ಜಾಸ್ತಿ ಬರ್ತಾರೆ. ಜಾಸ್ತಿ ಈ ಮೂಡುಬಿದ್ರೆ ಅಂತ ಹೇಳಿದ್ರೆ ಒಂದು ಶಿಕ್ಷಣಕ್ಕೆ ವಿಶೇಷವಾದ ಪ್ರಾಮಿನೆನ್ಸ್ ಇದೆ ಇಲ್ಲಿ. ಅದರಲ್ಲೂ ನನಗೆ ಇಲ್ಲಿ ಬರುವವರೆಗೆ ಗೊತ್ತಿಲ್ಲ ಇಷ್ಟು ಚೆನ್ನಾಗಿದೆ ಕಾಲೇಜ್ ಕ್ಯಾಂಪಸ್ ಅಂತ. ನಿಜವಾಗ್ಲೂ ಇಲ್ಲಿ ಬಂದು ಒಂದು ಸಲ ನೋಡಿದ್ರೇನೆ ಅದ್ರ ಅನುಭವ ಆಗುತ್ತೆ. ಎಲ್ಲಾ ಪೇರೆಂಟ್ಸ್ಗಳು ಒಂದ್ಸಲ ಇಲ್ಲಿಗೆ ಬರಬಹುದು ಅಂತ ನಾನು ಕೂಡ ಅನ್ಕೊಂತೀನಿ. ಸರ್, ಒಂದು ವಿಚಾರ ನಿಮ್ಮ ಸ್ಟಾಫ್ ಒಬ್ರು ಹೇಳ್ತಾ ಇದ್ರು, ಸರ್ ಇಲ್ಲಿ ಮಕ್ಕಳನ್ನ ಸೇರಿಸ್ಬೇಕು ಅಂತ ಹೇಳಿದ್ರೆ ದುಡ್ಡೇ ಇರಬೇಕು, ಅಂಕನೇ ಇರಬೇಕು ಅಂತ ಏನಿಲ್ಲ.
ಮಾರ್ಕ್ಸ್ ಕಮ್ಮಿ ಇದ್ರೂ ಕೂಡ ಇಲ್ಲೊಂದು ಸೀಟ್ ಕೊಡುವಂತ ಅವಕಾಶ ಇದೆ, ಫಸ್ಟ್ ಬರ್ಬೇಕಷ್ಟೇ ಅಂತ ಹೇಳಿದ್ರು. ಆಮೇಲೆ ಒಂದು ಸ್ಕಾಲರ್ಶಿಪ್ ಒಂದು ಟೆಸ್ಟ್ ಕೂಡ ನಾವು ಮಾಡ್ತೀವಿ, ಅದ್ರಲ್ಲಿ ಪಾಸ್ ಆದ್ರೆ ಫೀಸ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ನಮ್ಮಲ್ಲಿ ಇನ್ನೊಂದು ವಿಶೇಷತೆ ಹೇಳ್ತಾನೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಅಡ್ಮಿಷನ್ ಮಾಡ್ತೇವೆ. ಯಾವುದೇ ಕಟ್ ಆಫ್ ಪರ್ಸೆಂಟೇಜ್ ಇಟ್ಕೊಂಡು 95% ಇದ್ದವರಿಗೆ ಸೀಟ್ ಕೊಡ್ತೇವೆ. ಅವ್ರಿಗೆ ಇಷ್ಟು ಫೀಸು, ಕಡಿಮೆ ಮಾರ್ಕ್ಸ್ ಬಂದ್ರೆ ಜಾಸ್ತಿ ಫೀಸು, ಅದು ಯಾವುದೂ ಇಲ್ಲ. ಯಾವುದೇ ಪರ್ಸೆಂಟೇಜ್ ಇದ್ದ ವಿದ್ಯಾರ್ಥಿಗಳಲ್ಲಿ ಬಂದ್ರೆ ನಾವು ಅವರನ್ನು ಅಡ್ಮಿಷನ್ ತಗೊಳ್ತೇವೆ. ಆಮೇಲೆ ಅವರಿಗೆ ಕೌನ್ಸಿಲಿಂಗ್ ಮಾಡ್ತೇವೆ ನಾವು, ಸೈನ್ಸ್ ಬೇಕು ಬೇಡ ಅನ್ನೋದ್ರ ಬಗ್ಗೆ. ಬಟ್ ಇಲ್ಲಿ ಸೇರಿದ ವಿದ್ಯಾರ್ಥಿಗಳು ಯಾವಾಗಲೂ ಒಂದು 20-30% 10th ಗಿಂತಲೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಅದು ವಿಶೇಷತೆ. ಇನ್ನೊಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳಿದ್ರೆ ನೀವು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಪೇರೆಂಟ್ಸ್ ಗಳಿಗೆ ಮಗಳಿಗೆ ಅಥವಾ ಮಗಳಿಗೆ ಎಜುಕೇಶನ್ ಕೊಡ್ಲಿಕ್ಕೆ ಆಗದೆ ಇರುವಾಗ ಇಲ್ಲಿ ನಮ್ಮಲ್ಲಿ ಒಂದು ವ್ಯವಸ್ಥೆ ಸ್ಕಾಲರ್ಶಿಪ್ ಎಕ್ಸಾಮ್ ಅನ್ನು ಮಾಡ್ತೇವೆ ನಾವು. ಅದು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತೇವೆ ನಾವು. ನಾವೇ ಅಲ್ಲಿಗೆ ಹೋಗಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇರ್ಬೋದು ಅಥವಾ ಪೊಟೆನ್ಶಿಯಲ್ ಇರುವಂತ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಇರ್ಬೋದು, ಅಲ್ಲಿ ಎಕ್ಸಾಮ್ ಮಾಡಿಬಿಟ್ಟು ಅವರ ಮಾರ್ಕ್ಸ್ ಬೇಸಿಸ್ ಮೇಲೆ ಅವರಿಗೆ ನಾವು ಸ್ಕಾಲರ್ಶಿಪ್ ಅನ್ನ ಕೊಡ್ತೇವೆ. ಅಂದ್ರೆ ಫೀಸ್ ನಲ್ಲಿ 1,88,000 ತನಕನೂ ನಾವು ಆಫ್ ಮಾಡ್ತೇವೆ. ಹೌದಾ? ಈಗ 2.5 ಲಕ್ಷ ಇದ್ರೆ ಅವ್ನು ಚೆನ್ನಾಗಿ ಮಾರ್ಕ್ಸ್ ತೆಗ್ದಾನೆ ಅಂದ್ರೆ 1,88,000 ಫ್ರೀ ಸ್ಕಾಲರ್ಶಿಪ್. ಅವ್ರು 62,000 ಕಟ್ಟಿದ್ರೆ ಸಾಕು. ಎಲ್ಲರಿಗೂ ನಮಸ್ಕಾರ. ನಾನು ಯೋಗೇಶ್ ಬೆಡೇಕರ್. ನಿಮ್ಗೆಲ್ಲರಿಗೂ ತಿಳಿದ ಹಾಗೆ ವೈಬ್ರೆಂಟ್ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟಿನ ಒಂದು ಸದಸ್ಯ. ದಕ್ಷಿಣ ಕನ್ನಡದ ಎಲ್ಲಾ ಕಾಲೇಜ್ಗಳು ಚೆನ್ನಾಗಿ ಇದ್ದಾವೆ. ನಮ್ಮಲ್ಲಿ ಏನು ಸ್ಪೆಷಲ್ ಅಂತ ಕೇಳಿದರೆ, ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಆಗುವ ಹಾಗೆ ನಾವು ಪ್ರಯತ್ನ ಪಡ್ತೇವೆ. ಈಗಿನ ಸೊಸೈಟಿಯಲ್ಲಿ ಮಾನದಂಡ ಯಾವುದು, ನನ್ನ ಮಗನಿಗೋ ಮಗಳಿಗೋ ಎಷ್ಟು ಮಾರ್ಕ್ ಬಂದಿದೆ ಅನ್ನೋದು ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಆದರೆ ಅದರ ಜೊತೆಗೆ ವ್ಯಾಲ್ಯೂ ಎಡೆಡ್ ಎಜುಕೇಷನ್ ಅಂತ ಏನು ಹೇಳ್ತೀರಿ, ಕೆಲವು ಮೌಲ್ಯಗಳು, ಜೀವನ ಮೌಲ್ಯಗಳನ್ನು ನಾವು ಕಲಿಸಲೇಬೇಕಾಗ್ತದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅಪ್ಪ ಅಮ್ಮ 2 ಜನ ಕೆಲಸಕ್ಕೆ ಹೋಗೋರು, ಮನೆಯಲ್ಲಿ ಸಂಸ್ಕಾರ ಹೇಳಿಕೊಡ್ಲಿಕ್ಕೆ ಯಾರಿಲ್ಲ. ಅವರ ಬಿಹೇವಿಯರ್, ಅವರ ನಡತೆಯಲ್ಲಿ ಏನಾದ್ರು ಏರುಪೇರುಗಳಿದ್ರೆ ಅದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮಂತಹ ಸಂಸಾರಸ್ಥರು ಅಥವಾ ಅವರು ಮಕ್ಕಳಿಗೆ ಎಲ್ಲಿ ಕಳಿಸ್ಕೊಡ್ತಾರೋ ಆ ಸಂಸ್ಥೆಗಳು, ಇದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಹೊಣೆ ಅಂತ ನನ್ನ ನಂಬಿಕೆ. ಹೇಳ್ಕೊಡೋರು ಯಾರು ಅವರಿಗೆ? ಮಗುವಿನ ಮಾರ್ಕ್ಸ್ ಕೇಳ್ತೇವೆ ನಾವು, ಹೇಗೆ ಮಾರ್ಕ್ಸ್ ತೆಗಿತೀಯಾ ನೀನು ಅಂತ ಬಹಳಷ್ಟು ರೀತಿಯಲ್ಲಿ ಒತ್ತಡ ಇರ್ತದೆ ಒಂದು ಮಗುವಿಗೆ. ಆದರೆ ಮೂಲಭೂತವಾಗಿ ಅದರ ಆರೋಗ್ಯ ಸರಿ ಇರದಿದ್ರೆ ಅದು ಓದುದಾದ್ರೂ ಹೇಗೆ? ಬಹಳಷ್ಟು ಪೇರೆಂಟ್ಸ್ ತಮ್ಮ ಸಮಸ್ಯೆಗಳನ್ನು ಅಡ್ಮಿಷನ್ ಟೈಮಲ್ಲಿ ಹೇಳ್ಕೊಳ್ತವೆ. ನನ್ನ ಮಗುವಿಗೆ ಈ ಸಮಸ್ಯೆ ಇದೆ, ದಿನಕ್ಕೆ 3 ಸಲ ಇನ್ಸುಲಿನ್ ತಗೋಬೇಕು ಅಂತ ಹೇಳಿದವರು ಇದ್ದಾರೆ ಹೋದ ವರ್ಷ. ಅಂಥವರಿಗೂ ನಾವು ಅಡ್ಮಿಷನ್ ಕೊಟ್ಟಿದ್ದೇವೆ, ಅವರ ಇನ್ಸುಲಿನ್ ಮ್ಯಾನೇಜ್ಮೆಂಟನ್ನು ಕರೆಕ್ಟಾಗಿ ಮಾಡಿದ್ದೇವೆ. ಹಾಗೆ ಸಮಾಜದಲ್ಲಿ ನಮ್ಮ ಬಗ್ಗೆ ಒಂದು ವಿಶ್ವಾಸ ಇದೆ, ಮಗುವನ್ನು ಇಲ್ಲಿ ಬಿಟ್ಟರೆ ಅವರು ಕರೆಕ್ಟಾಗಿ ನೋಡ್ಕೋತಾರೆ, ಮನೆಯಲ್ಲಿ ಹೇಗೆ ನೋಡ್ಕೋತೇವೋ ಅದಕ್ಕಿಂತ ಉತ್ತಮವಾಗಿ ನೋಡ್ಕೋತಾರೆ ಅನ್ನುವ ಭಾವನೆಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಕೆಲವರು. ಫಿಸಿಕಲ್ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ರೀತಿ ಮಾನಸಿಕ ಆರೋಗ್ಯ ಕೂಡ, ಮೆಂಟಲ್ ಹೆಲ್ತ್ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ PUCಯಲ್ಲಿ ಮಾರ್ಕ್ಸ್ ತೆಗಿಲಿಕ್ಕೆ. ಕೆಲವರಿಗೆ OCDsಗಳಿರ್ತವೆ, ಆಬ್ಸೆಸಿವ್ ಆ್ಯಂಡ್ ಕಂಪಲ್ಸಿವ್ ಡಿಸಾರ್ಡರ್ಸ್. ಇನ್ನು ಕೆಲವರಿಗೆ ನ್ಯೂನಗಂಡ ಇರ್ತದೆ, ನನ್ನಿಂದ ಆಗೋದಿಲ್ಲ ಅನ್ನುವ ಭಾವನೆ ಯಾಕೋ ಬೆಳೆದು ಬಿಡ್ತದೆ. ಅದು ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಬೆಳಿಬಹುದು, ಅಥವಾ ಇಡೀ ನನಗೆ ಸೈನ್ಸೇ ಕಷ್ಟ ಅಂತ ಕೂಡ ಅನಿಸ್ಬೋದು. ಅಂಥವರಿಗೆಲ್ಲ ಕರೆದು ಅವರ ಭಾವನೆಗಳನ್ನು ತಿದ್ದಿ ಅವರಿಗೊಂದು ಕಾನ್ಫಿಡೆನ್ಸ್ ಬೆಳೆಸುವ ಕಾರ್ಯ ನಮ್ಮ ಸಂಸ್ಥೆ ಬಹಳಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದೆ. ಮಾನಸಿಕ ಸ್ವಾಸ್ಥ್ಯಕ್ಕಾಗಿ ಒಂದು ಚಿಕ್ಕ ಮಟ್ಟದಲ್ಲಿ ಯೋಗ ಕಲಿಸಿಕೊಡ್ತೇವೆ ಅವರಿಗೆ. ಅದು ಯಾವುದೂ ಒತ್ತಡ ಹೇರಿಯಲ್ಲ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಎಷ್ಟು ಸಮಯ ಬೇಕೋ ಅಷ್ಟು ಅವಧಿಯಲ್ಲಿ ಕಲಿಸಿಕೊಡ್ತೇವೆ. ಅದೇ ರೀತಿ ಅವರಿಗೆ ಕೌನ್ಸಿಲಿಂಗ್, ಅಂದರೆ ಈಗ ಕೆಲವೊಂದು ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ, ದೇ ಆರ್ ನಾಟ್ ಕಂಡ್ಯೂಸಿವ್, ಅಥವಾ ಅವರಿಗೆ ಎಲ್ಲರ ಜೊತೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೆಂಟರ್ಗಳನ್ನು ನೇಮಿಸಿ ಅವರ ಸುಖ ಕಷ್ಟಗಳನ್ನು ವಿಚಾರಿಸ್ಲಿಕ್ಕಾಗಿಯೇ ಕೆಲವೊಂದು ಟೀಮ್ಗಳಿದ್ದಾವೆ. ಅಲ್ಲಿ ನಮಗೆ ಆ ಮಗು ಭಾವನಾತ್ಮಕವಾಗಿ ಯಾವ ರೀತಿ ಬೆಳೀತಾ ಇದೆ ಅಥವಾ ಕುಂದುಕೊರತೆಗಳು ಏನಿದ್ದಾವೆ ಅದೆಲ್ಲ ಗೊತ್ತಾಗ್ತದೆ. ಅವರ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಇಲ್ಲಿ ಬೆಳಿಗ್ಗೆ ಸಂಜೆ ಡಾಕ್ಟರ್ಗಳು ವಿಸಿಟ್ ಮಾಡ್ತಾರೆ. ಕೆಲವೊಂದು ಸಮಸ್ಯೆಗಳನ್ನು ಕಾಲೇಜಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಡೆಂಟಲ್ ಸಮಸ್ಯೆ ಇರಲಿ, ENT ಇರಲಿ, ಮೂಡುಬಿದಿರೆಯಲ್ಲಿ ಹಾಸ್ಪಿಟಲ್ಗಳಿಗೇನು ಕಡಿಮೆ ಇಲ್ಲ. ಖಂಡಿತವಾಗಿಯೂ ಯೋಗ್ಯ ಟೈಮಿಗೆ ಅವರಿಗೆ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದೇವೆ. ಚಿಕ್ಕದಾಗಿ ಹೇಳೋದಾದರೆ, ಒಂದು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ಏನು ಬೇಕೋ ಆ ಎಲ್ಲ ವಿಷಯಗಳನ್ನು ಇಲ್ಲಿ ನಾವು ಕೊಡುವ ಪ್ರಯತ್ನ ಮಾಡ್ತೇವೆ. ಬಾಲಾದಪಿ ಸುಭಾಷಿತಂ ಗ್ರಾಹ್ಯಂ ಅಂತ ಸಂಸ್ಕೃತದಲ್ಲಿ ಪಂಡಿತರು ಹೇಳ್ತಾರೆ. ಯಾವುದೋ ಒಂದು ಮಗು, ಯಾವುದೋ ಒಂದು ಚಿಕ್ಕ ಪ್ರಾಯದವರು ಅಥವಾ ಯಾರೇ ಆಗಲಿ ಒಂದು ಒಳ್ಳೆ ವಿಚಾರವನ್ನು ಹೇಳಿದರೆ
ಅದನ್ನು ನಾವು ಕ್ರಿಟಿಸಿಸಮ್ ಆಗಿ ತಗೊಳ್ಳೋದಿಲ್ಲ. ಅದನ್ನು ಈ ಸಂಸ್ಥೆಯಲ್ಲಿ ಹೇಗೆ ಅಳವಡಿಸಬಹುದು? ನಮ್ಮ ನ್ಯೂ ವೈಬ್ರೆಂಟ್ PU ಕಾಲೇಜಿನಲ್ಲಿ ನಮ್ಮ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಿನಲ್ಲಿ MSc ಆದಂಥ ಎಕ್ಸ್ಪೀರಿಯನ್ಸ್ ಲೆಕ್ಚರರ್ಸ್ಗಳಿದ್ದಾರೆ, ಸುಮಾರು 15-20 ವರ್ಷ ಆದಂಥವರು. ಅದರಲ್ಲಿ ಕೂಡ MSc ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಪೆಷಲೈಸೇಷನ್ ಆಗಿರುವಂಥ ಸುಮಾರು 10-15 ವರ್ಷ ಎಕ್ಸ್ಪೀರಿಯನ್ಸ್ ಲೆಕ್ಚರರ್ಸ್ ಇದ್ದಾರೆ. ಮತ್ತು ಪೇರೆಂಟ್ಸ್ಗಳು ನಮ್ಮನ್ನು ಖಂಡಿತವಾಗಿ ನಂಬಿ ಇಲ್ಲಿ ಜಾಯಿನ್ ಮಾಡಿದರೆ ಮುಂದೆ ಅವರ ಮಕ್ಕಳ ಒಳ್ಳೆಯ ಭವಿಷ್ಯಕ್ಕೆ, ಒಳ್ಳೆಯ ಒಂದು ರಿಸಲ್ಟ್ ತಗೊಳ್ಳಿಕ್ಕೆ ಅಥವಾ ಮೆಡಿಕಲ್ಗೆ ಹೋಗಲಿಕ್ಕೆ, IIT JEE ಹೋಗಲಿಕ್ಕೆ ತುಂಬ ಯೂಸ್ ಆಗುವಂಥ ಒಂದು ಒಳ್ಳೆಯ ಕಾಲೇಜು. ನಿಮ್ಮ ಆಯ್ಕೆ ನಮ್ಮ ಒಂದು ನ್ಯೂ ವೈಬ್ರೆಂಟ್ PU ಕಾಲೇಜ್ ಆಗಿದ್ದರೆ ಉತ್ತಮ. Namaste, I am Dhanashri Kudwa, Head of Biology Department at New Vibrant PU College. As a part of our academic community, I would like to share a few thoughts about our college system. Our college system is designed to provide structured learning, combining classroom teaching and practical labs. This ensures that students not only learn but also gain hands-on experience. One important feature of our system is the integration of NCERT-based learning with competitive exam preparation, especially NEET. Faculty members act as guides and mentors, ensuring that every student gets the support they need academically and personally. In short, our college system provides both knowledge and values, helping students evolve into responsible, capable, and confident individuals. ನಾವು 6 ಜನ ಶಿಕ್ಷಕರು ಏನಿದ್ದೇವೆ, ನುರಿತ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಟೀಚರ್ಸ್ಗಳಾಗಿರ್ತೇವೆ. ಅದರಲ್ಲಿ 2 ಫಿಸಿಕ್ಸ್ ಮಾಡಿದರೆ 2 ಬಯಾಲಜಿಯನ್ನು, 2 ಕೆಮಿಸ್ಟ್ರಿಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು 2022ರಲ್ಲಿ ಏನು ಒಂದು ಉದ್ದೇಶ ಇಟ್ಕೊಂಡು ಹೊರಗಡೆ ಬಂದು, ಆ ಉದ್ದೇಶ ಏನು ಅಂತಂದರೆ ನಮಗೆ ಲಾಂಗ್ ಟರ್ಮ್ ಮತ್ತು PUC ಎರಡನ್ನೂ ಮಾಡುವಂಥದ್ದಾಗಿತ್ತು. ಯಾಕಂದರೆ ಈಗಿನ ಕಾಲಘಟ್ಟದಲ್ಲಿ ನಮಗೆ ಗೊತ್ತಿದೆ ಆ PUC ಜೊತೆಗೆ ಲಾಂಗ್ ಟರ್ಮ್ ಕೂಡ ಅದು ಈಕ್ವಲಿ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ 2 ವರ್ಷ PUC ಮಾಡುವಾಗ ಮಗು ಬರೀ ಬೋರ್ಡ್ ಎಕ್ಸಾಮಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಅದಕ್ಕೆ ಆಗೋದಿಲ್ಲ. ಆ ಕಾಲಕ್ಕೋಸ್ಕರ ಈಗೇನಾಗಿದೆ, ಒಂದು ಹೊಸ ಟ್ರೆಂಡ್ ನಾರ್ತಲ್ಲಿ ಯಾವ ಥರ ಇತ್ತು ಅದೇ ಥರ ಸೌತಲ್ಲೂ ಕೂಡ ಹೊಸ ಟ್ರೆಂಡ್ ಸ್ಟಾರ್ಟ್ ಆಯಿತು. ಆ ಲಾಂಗ್ ಟರ್ಮ್ ಒಂದು ಬರುವಂಥದ್ದು. ಮೊದಲು ಸೌತಲ್ಲಿ ಆ ಟ್ರೆಂಡ್ ಇರಲಿಲ್ಲ. ಆ ಟ್ರೆಂಡ್ ಸ್ಟಾರ್ಟ್ ಆಗುವಾಗ ಅದಕ್ಕೆ ಪೂರಕವಾಗಿ ನಮ್ಮ ಟೀಚರ್ಸ್ ಏನಿದ್ದೇವೆ ನಾವು ಒಗ್ಗಿಕೊಂಡ್ವಿ. ಸ್ಟಾರ್ಟಿಂಗ್ನಲ್ಲಿ ಏನಪ್ಪ ಈ ಥರ ಹೊಸ ಟ್ರೆಂಡ್ಗೆ ನಾವು ಮಕ್ಕಳು ಬರ್ಬೋದು ಅಂತ ಇದ್ವಿ. ನೋಡಿದರೆ ಜನಸಾಗರವೇ ಬಂತು. ಅದಕ್ಕೆ ತಕ್ಕನಾಗಿ ನಾವೇನು ಮಾಡಿದ್ವಿ, ನಾವು ಕೋಚಿಂಗನ್ನು ಪ್ರಾರಂಭ ಮಾಡಿದ್ವಿ. ಮೊದಲ ವರ್ಷದಲ್ಲೇ ಸಾಧಾರಣ ಒಂದು 151 ಮಕ್ಕಳು ಇಲ್ಲಿಂದ ನಮ್ಮಲ್ಲಿ ಫ್ರೀ ಮೆಡಿಕಲನ್ನು ಮಾಡಿದ್ದಾರೆ. 2ನೇ ವರ್ಷದಲ್ಲಿ 165 ಮಕ್ಕಳು ಫ್ರೀ ಮೆಡಿಕಲನ್ನು ಮಾಡಿದ್ದಾರೆ. 3ನೇ ವರ್ಷದಲ್ಲಿ ಸಾಧಾರಣ ಇದುವರೆಗೂ ನಾವು ನೋಡಿದಾಗ ಒಂದು 100 ಮಕ್ಕಳು ಈಗ ಮೆಡಿಕಲ್ನ ಆಲ್ರೆಡಿ ಸಿಕ್ಕಿದೆ. ಫಸ್ಟ್ ರೌಂಡ್ ಆಗಿದೆ, 2ನೇ ರೌಂಡ್ ಆಗ್ಲಿಕ್ಕೆ ಬಾಕಿ ಇದೆ ಇನ್ನೂ ಕೂಡ. ಖಂಡಿತವಾಗ್ಲೂ ಕೂಡ 150 ಕ್ಲಾಸ್ ಮಾಡುವಂಥ ಒಂದು ಇದು ನಮ್ಮ ಹತ್ರ ಇದೆ. ನಮ್ಮ ಒಂದು ಟಾರ್ಗೆಟ್ ರೀಚ್ ಮಾಡ್ತೀವಿ ಈ ಸಲ ಕೂಡ. ಸೊ ಇಲ್ಲಿ ನಡೆಯುವಂಥದ್ದು ಏನು ಅಂತ ಹೇಳಿದ್ರೆ, ಬೆಳಗ್ಗೆಯಿಂದ ನಮಗೆ ಬೆಳಗ್ಗೆ 7 ಕ್ಲಾಸ್ಗಳು ಪ್ರಾರಂಭವಾಗುತ್ತೆ. ಬೆಳಗ್ಗೆ 7 ಸಂಜೆ ಒಂದು 5:30 ಕ್ಲಾಸ್ಗಳೆಲ್ಲ ನಡೀತಾ ಹೋಗುತ್ತೆ. ಅದರಲ್ಲಿ ಫಿಸಿಕ್ಸ್ ಇದೆ, 2 ಸೆಷನ್ ಫಿಸಿಕ್ಸ್ ಇರ್ಬೋದು, 2 ಸೆಷನ್ ಕೆಮಿಸ್ಟ್ರಿ ಇರ್ಬೋದು, 2 ಸೆಷನ್ ಬಯಾಲಜಿ ಇರ್ಬೋದು. ಕೆಲವೊಮ್ಮೆ ಒಂದೊಂದು ಸೆಷನ್ನಿಂದ ಪ್ರಾರಂಭವಾಗಿ ಮತ್ತೆ ನಾವು 2 ಸೆಷನ್ಗಳನ್ನು ಪಾಠಗಳನ್ನು ಮಾಡ್ತೇವೆ. ಅದು ಬೆಳಗಿಂದ ಸಂಜೆವರೆಗೂ ಆಗಿ ಮತ್ತು ಸಂಜೆ ನಂತರ ಅವರಿಗೆ ಗೈಡೆಡ್ ಸ್ಟಡಿ ಅವರ್ಗಳು ಆ ಪ್ರೋಗ್ರಾಮ್ ಕೂಡ ಇರುತ್ತೆ. ಆ ಮಕ್ಕಳೆಲ್ಲ ಇಲ್ಲಿ ಕೂತು ಓದ್ತಾರೆ. ಅವ್ರು ಓದುವಾಗ ನಮ್ಮ ಟೀಚರ್ಸ್ ಅವರಿಗೆ ಯಾವುದೆಲ್ಲ ಡೌಟ್ ಇದೆ ಆ ಡೌಟ್ ಇರೋದನ್ನು ಅವರಿಗೆಲ್ಲ ಮನದಟ್ಟಾಗುವಾಗಿ ಹೇಳಿಕೊಡ್ತಾರೆ. ಸಪೋಸ್ ನಾವು ರೆಗ್ಯುಲರ್ ಮಾಡಿದ್ರಲ್ಲಿ ಯಾವ್ದಾದ್ರು ಒಂದು ವಿಷಯದಲ್ಲಿ ಅವ್ರಿಗೆ ಏನಾದ್ರು ಇನ್ನೊಮ್ಮೆ ರಿಪಿಟೇಷನ್ ಬೇಕು ಅಂತಂದರೆ ನಮ್ಮಲ್ಲಿ ಅಡಿಷನಲ್ ಟೀಚರ್ಸ್ ಇದ್ದಾರೆ. ಆ ಅಡಿಷನಲ್ ಟೀಚರ್ಸ್ ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಬೇಕಾದ ವಿಷಯಗಳನ್ನು ಇನ್ನೊಮ್ಮೆ ಹೇಳ್ತಾರೆ. ಎಲ್ಲಿಯವರೆಗೆ ಮಗು ನನಗೆ ಅರ್ಥ ಆಯಿತು ಅಂತ ಹೇಳುತ್ತೋ ಅಲ್ಲಿಯವರೆಗೂ ಕೂಡ ಕಲಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಕಾರಣದಿಂದಾಗಿ ನಮಗೆ ಆ ಲಾಂಗ್ ಟರ್ಮ್ ಬರುವಂಥ ಸಂಖ್ಯೆ ಕೂಡ ಜಾಸ್ತಿ ಇದೆ. ಹಾಗಾಗಿ ಈ ಹೊಸ ಬಿಲ್ಡಿಂಗನ್ನು ಆ ಲಾಂಗ್ ಟರ್ಮ್ಗೋಸ್ಕರ ನಾವು ಮಾಡಿದ್ದೇವೆ. ಸೊ ಇಲ್ಲಿ ಎಲ್ಲ ಫೆಸಿಲಿಟಿ ಕೂಡ ಈ ಬಿಲ್ಡಿಂಗ್ನಲ್ಲಿದೆ. ಅವರಿಗೆ ಬೇಕಾಗುವಂಥ ಕ್ಲಾಸ್ ರೂಮ್ಗಳಿರ್ಬೋದು, ಆ ಸ್ಟಡಿ ಅವರಿಗೆ ಬೇಕಾಗುವಂಥದ್ದು ಇರ್ಬೋದು. ಕೆಳಗಡೆ ನಮ್ಮದು ಲೈಬ್ರರಿ ಕೂಡ ಈಗ ರೆಡಿ ಆಗ್ತಾ ಇದೆ. ಅದರಲ್ಲೂ ಕೂಡ ಅವರಿಗೆ ಬೇಕಾದಂಥ ಮೆಟೀರಿಯಲ್ಸ್ಗಳನ್ನು ನಾವು ಇಟ್ಟಿರ್ತೇವೆ. ಲಾಂಗ್ ಟರ್ಮಿಗೆ ಬಂದ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿ ನಾವು ನಮ್ಮದೇ ಆದಂಥ ಸ್ಟಡಿ ಮೆಟೀರಿಯಲ್ನ ಕೊಡುವಂಥದ್ದು, ನಮ್ಮದೇ ಟೀಚರ್ಸ್ ಅವರಿಗೆ ಗೈಡ್ ಮಾಡುವಂಥದ್ದು. ಯಾರು ಅವರಿಗೆ ಕ್ಲಾಸ್ಗಳನ್ನು ಮಾಡ್ತಾರೆ ಅವರೇ ಸ್ಟಡಿ ಅವರ್ನಲ್ಲಿ ಅವೈಲೇಬಲ್ ಇರುವ ಹಾಗೆ ಮಾಡ್ತಾರೆ. ಸೊ ನಾವು ಯಾವತ್ತೂ ಕೂಡ ಲಾಂಗ್ ಟರ್ಮ್ ಮಕ್ಕಳಿಗೆ ರಜಾ ಅಂತ ಹೇಳಿ ಯಾವುದೇ ಹಾಲಿಡೇಸ್, ಸಂಡೇಸ್ ರಜಾ ಅಂತ ನಾವು ಕೊಡೋದಿಲ್ಲ. ಅದು ಉದ್ದೇಶ ಒಂದೇ ಇದೆ. ಯಾಕೆಂದರೆ ಆ 1 ವರ್ಷವನ್ನು ಮಕ್ಕಳು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಆ ಸ್ಯಾಕ್ರಿಫೈಸ್ ಮಾಡಿ ಅವ್ರಿಗೆ ಇಲ್ಲಿ ಬರುವಾಗ ನಮಗೂ ಅವ್ರಿಗಿಂತ ಡಬಲ್
ರೆಸ್ಪಾನ್ಸಿಬಿಲಿಟಿ ಇದೆ. ಒಂದೇ ಒಂದು ದಿವಸ ಅವರಿಗೆ ಫ್ರೀ ಬಿಡೋದಿಲ್ಲ. ಕೆಲವು ಮಕ್ಕಳು ಹೇಳ್ತಾರೆ, ಸರ್ ಏನು ಸರ್ ಫ್ರೀ ಬಿಡದಲ್ಲೇ ನಾವು ಇದು ಮಾಡ್ತಾರಂತ. ನಾವು ಒಂದೇ ಹೇಳುವಂಥದ್ದು ಅವರಿಗೆ, ಮಕ್ಕಳೇ ಒಮ್ಮೆ ಡಾಕ್ಟರ್ ಆದ ನಂತರ ನಿಮ್ಗೆ ಅದರ ಮಜವೇ ಬೇರೆ, ಅದರ ಖುಷಿಯೇ ಬೇರೆ, ಅದರ ಒಂದು ಗತ್ತೆ ಬೇರೆ ಅಂತ ಹೇಳ್ತಾ ಇರ್ತೇವೆ. ಹಾಗೆ ಮಕ್ಕಳು ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಹಾಹು ಅಂತ ಹೇಳಿದ್ರು ಕೂಡ ಮತ್ತೆ ಅವ್ರು ಖಂಡಿತವಾಗ್ಲೂ ಟ್ಯೂನ್ ಆಗ್ತಾರೆ. ಟ್ಯೂನ್ ಆದ ನಂತರ ಖಂಡಿತವಾಗ್ಲೂ ಮತ್ತೆ ಅಂತಹ ಮಕ್ಕಳೇ ನಮಗೊಂದು ಡಾಕ್ಟರ್ ಆಗಿ ಹೊರಗೆ ಬರುವಂಥದ್ದು. ಮತ್ತೆ ಅಂತಹ ಮಕ್ಕಳೇ ನೆಕ್ಸ್ಟ್ ಜನರೇಷನ್ ಕೂಡ ಒಂದು ಮೆಸೇಜ್ ಅನ್ನು ಕಳಿಸ್ತಾರೆ. ಇಂತಹ ಸಂಸ್ಥೆಯಲ್ಲಿ ನಾವು ಜಾಯಿನ್ ಆದ್ರೆ ಖಂಡಿತವಾಗ್ಲೂ ಕೂಡ ನಮಗೆ MBBS ಸೀಟ್ಗಳು ಖಚಿತ ಅಂತ ಹೇಳಿ. ಸರ್, ಈಗ ಈ ವಿಡಿಯೋನ ಕೇವಲ ನಮ್ಮ ಈ ಭಾಗದವ್ರು ಮಾತ್ರ ಅಲ್ಲ, ಹಳ್ಳಿಯ ಮಕ್ಕಳು ಕೂಡ ನೋಡ್ಬೋದು. SLC ಆದವರೆಲ್ಲ PUC ಒಂದು ಒಳ್ಳೆ ಎಜುಕೇಶನ್ ಎಲ್ಲಿ ಸಿಗುತ್ತೆ ಅಂತ ಹುಡುಕೋರು ತುಂಬಾ ಜನ ಇರ್ತಾರೆ. ಈಗ ಸಪೋಸ್ ಯಾವುದೋ ಒಂದು ಹಳ್ಳಿ, ಬೀದರ್ನ ಒಂದು ಹಳ್ಳಿಲಿ ಒಂದು ಹುಡುಗ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಸರಿಯಾಗಿ ಇಂಗ್ಲಿಷ್ ಬರೋದಿಲ್ಲ. ಈಗ ಮಂಗಳೂರು ಅಥವಾ ಕುಂದಾಪುರ ಈ ಭಾಗದ ಮಕ್ಕಳು ಈ ವಿಡಿಯೋನ ನೋಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸರಿಯಾಗಿ ಇಂಗ್ಲಿಷ್ ಬರೋದಿಲ್ಲ, ಇಲ್ಲಿ ನೋಡಿದ್ರೆ ಇಂಗ್ಲಿಷ್ ಮೀಡಿಯಂ ಅಂತ ಹೇಳ್ತಾರೆ. ನಮ್ಮ ಮಗುವಿಗೆ ಇಂಗ್ಲಿಷ್ ಬಂದಿಲ್ಲ ಅಂದ್ರೂ ಕೂಡ ಅಲ್ಲಿಗೆ ನಾವು ಸೇರಿಸ್ಬೋದಾ, ಅವನು ಜಾಣನ ಆಗ್ತಾನಾ ಇಲ್ಲ ಫೇಲ್ಯೂರ್ ಆಗ್ತಾನಾ ಅಂತೆಲ್ಲ ಕ್ವಶನ್ಸ್ಗಳಿರುತ್ತೆ. ಇದಕ್ಕೆ ನೀವೇನಂತೀರಿ? ನೋಡಿ, ನಮ್ಮ ಕಾಲೇಜು ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದಾಗ 2-3 ಫೀಚರ್ಸ್ ಅಲ್ಲಿ ಇದು ಯುನೀಕ್ ಇದೆ. ಒಂದು, ನೀವು ಹೇಳಿದ ಹಾಗೆ ಕನ್ನಡ ಮೀಡಿಯಂ ಇಂದ ಬಂದ ವಿದ್ಯಾರ್ಥಿಗಳಿಗೆ ಫಸ್ಟ್ PUC ಗೆ ಜಾಯ್ನ್ ಆಗುವಾಗ ಸಿಲೆಬಸ್ ಜಾಸ್ತಿ ಇರ್ತದೆ, ಇಂಗ್ಲಿಷ್ನಲ್ಲಿ ಪಾಠ ಮಾಡ್ತಾರೆ, ಸ್ವಲ್ಪ ಸ್ಟಾರ್ಟಿಂಗ್ ಹೆದರ್ತಾರೆ ಮಕ್ಕಳು. ಅವರಿಗೆ ನಾವು ಸ್ಟಾರ್ಟಿಂಗ್ ಡೇನೆ ಐಡೆಂಟಿಫೈ ಮಾಡಿಬಿಟ್ಟು ಸ್ಕೋರ್ ಇಂಪ್ರೂವ್ ಮಾಡ್ಲಿಕ್ಕಾಗಿ ಸಪೋರ್ಟಿಂಗ್ ಕ್ಲಾಸಸ್ ಅನ್ನು ಮಾಡ್ತೇವೆ. ಈಗ ಈ ವರ್ಷದ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಮ್ಮಲ್ಲಿ ಈಗ 52 ಮಕ್ಕಳು ಕನ್ನಡ ಮೀಡಿಯಂ ಅವರು ಇದ್ದಾರೆ. 52 ಮಕ್ಕಳಿಗೆ ನಾವು ಡೇ 1 ಇಂದ ಸಪೋರ್ಟಿಂಗ್ ಕ್ಲಾಸಸ್ ನಡೆಸಿದ್ದೇವೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಲ್ಲದೂ. ಇವತ್ತು ಈ ಕ್ಲಾಸಲ್ಲಿ ಕೂತ್ಕೊಳ್ತಿರ್ಕಂತ 4 ಜನ ಇದ್ದಾರೆ ಈಗ ಅಷ್ಟೇ. ಅಂದ್ರೆ ಇದು ಕ್ಲಾಸ್ ಚೆನ್ನಾಗಿ ಆಗ್ತಿಲ್ಲ ಅನ್ನೋ ಅರ್ಥ ಅಲ್ಲ. ನಾವು ಮಕ್ಕಳಿಗೆ ಕೇಳಿದೀವಿ, ಅವ್ರು ಹೇಳ್ತಾರೆ ನಮ್ಗೀಗ ಫುಲ್ ಸಪೋರ್ಟ್ ನೀವು ಕೊಟ್ಟಿರೋದ್ರಿಂದ ನಾವು ಮೈನ್ ಸ್ಟ್ರೀಮಿಗೆ ಬಂದಿದ್ದೇವೆ, ನಾವೀಗ ಕ್ಲಾಸಲ್ಲಿ ಕೂತ್ಕೊಳ್ತೇವೆ, ಸಂಜೆ ಆ ಕ್ಲಾಸ್ ಬದಲಿಗೆ ನಾವು ಸ್ಟಡಿ ಅವರಲ್ಲಿ ಓದ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ಕನ್ನಡ ಮೀಡಿಯಂ ಮಕ್ಕಳು ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅಂದ್ರೆ ಇಲ್ಲೇ ಇದ್ದು ಓದೋದ್ರಿಂದ ಅವರಿಗೊಂದು ಎಕ್ಸ್ಟ್ರಾ ಸ್ಟಡಿ ಅವರ್ ಅಂತ ಸಿಗುತ್ತೆ, ಜೊತೆಗೆ ಲೆಕ್ಚರ್ಸ್ ಗಳು ಇಲ್ಲೇ ಇರೋದ್ರಿಂದ ಅದೊಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ನೀವು ಹೇಳ್ತೀರಾ. ಮತ್ತೆ ಇನ್ನೊಂದು ವಿಶೇಷ, ನಮ್ಮ ಕಾಲೇಜು ಗೈಡೆಡ್ ಸ್ಟಡಿ ಅವರ್. ಪ್ರತಿದಿನ ಸಂಜೆ 4 ರಿಂದ 7 ಗಂಟೆ ತನಕ ಮಕ್ಕಳಿಗೆ ಇಲ್ಲೇ ಓದಿಸ್ತೇವೆ. ಇಲ್ಲೇ ಎಲ್ಲಾ ಟೀಚರ್ಸ್ ಇರ್ತಾರೆ. ಬೆಳಿಗ್ಗೆ ಏನ್ ಪಾಠ ಮಾಡ್ತೀವಿ ಅರ್ಥ ಆಗದೆ ಇದ್ರೆ ಸಂಜೆ ಅವ್ರು ಎಲ್ಲಾ ಟೀಚರ್ಸ್ ಹತ್ರ ಹೋಗ್ಬಿಟ್ಟು ಡೌಟ್ ಕ್ಲಾರಿಫಿಕೇಶನ್ ಮಾಡ್ಕೊಳ್ತಾರೆ. ಇದು ತುಂಬಾ ವಿಶಿಷ್ಟವಾದ ನಮ್ಮಲ್ಲಿ. ಆ ಟೈಮಲ್ಲಿ ನೀವು ನೋಡಿ ಎಲ್ಲಾ ಟೀಚರ್ಸ್ ಎಂಗೇಜ್ ಆಗಿರ್ತಾರೆ. ಫುಲ್ ಮಕ್ಕಳು ಅಷ್ಟು ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಅನ್ನು ನಾವು ಮಕ್ಕಳಿಗೆ ಕೊಟ್ಟಿದ್ದೇವೆ ಇಲ್ಲಿ. ಸಪೋಸ್ ಈಗ ಏನಾದರೂ ಅಡ್ಮಿಷನ್ ಮಾಡಬೇಕು ಅಥವಾ ನನ್ನ ಮಗುವಿನ ಇಲ್ಲಿಗೆ ಸೇರಿಸ್ಬೇಕು ಅಂತ ಇದ್ರೆ ಈಗ ಹೇಗೆ ಡೈರೆಕ್ಟ್ ಇಲ್ಲಿಗೆ ಬರಬೇಕಾ ಅಥವಾ ಕಾಲ್ ಮುಖಾಂತರ ನಿಮ್ಮನ್ನು ಕನೆಕ್ಟ್ ಆಗ್ಬೋದಾ, ಹೇಗೆ? ಹೌದು, ನಮ್ದು ಫೋನ್ ನಂಬರ್ಸ್ ಎಲ್ಲ ಅವೈಲೇಬಲ್ ಇದೆ ವೆಬ್ಸೈಟ್ ಅಲ್ಲಿ, ಅದರಲ್ಲೆಲ್ಲ ಅದನ್ನ ನಂಬರ್ ತಗೊಂಡು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಒಮ್ಮೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನ ನಾವು ಇಲ್ಲಿಂದ ಫಾಲೋ ಅಪ್ ಮಾಡ್ತೇವೆ. ಮತ್ತೆ ಎಲ್ಲಾ ಇನ್ಫಾರ್ಮೇಶನ್ ನಾವು ಅವರಿಗೆ ಕೊಡ್ತೇವೆ. ಕಾಲೇಜಲ್ಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಕೋಚಿಂಗ್ ಅಂದ್ರೆ ಏನು, ಎಷ್ಟೊತ್ತಿಗೆ ಸ್ಟಡಿ ಅವರ್ ಇರ್ತದೆ, ಹಾಸ್ಟೆಲ್ ವ್ಯವಸ್ಥೆ ಹೇಗೆ, ಎಲ್ಲ ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಸ್ಕಾಲರ್ಶಿಪ್ಪಿನ ಅವಶ್ಯಕತೆ ಇದ್ರೆ ಸ್ಕಾಲರ್ಶಿಪ್ ಟೆಸ್ಟ್ ಬರೀಲಿಕ್ಕೆ ಅವರು ನಮ್ಮ ಕ್ಯಾಂಪಸ್ಗೆ ಬರ್ಬೋದು. ಎನಿ ಡೇ ಬಂದರೂ ಕೂಡ ನಾವು ಅವರಿಗೆ ಸ್ಕಾಲರ್ಶಿಪ್ ಅನ್ನ ಎಕ್ಸಾಮ್ ಬರೀಲಿಕ್ಕೆ ಕೊಡ್ತೇವೆ. ನಾವು ಈ PU ಎಜುಕೇಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಹೈಸ್ಕೂಲ್ನಲ್ಲಿ ಯಾವುದೋ ಒಂದು ಶಾಲೆಗೆ ಸೇರಬೇಕಪ್ಪ ಅಂತ ಹೇಳಿದರೆ ಒಂದು 5-6 ತಿಂಗಳ ಹಿಂದೆ ಒಂದು ಅಪ್ಲಿಕೇಶನ್ ಹಾಕಿ ಫೀಸ್ ಕೊಟ್ಬಿಟ್ರೆ ಸೀಟ್ ಸಿಕ್ಕಿಬಿಡುತ್ತೆ. PU ಎಕ್ಸಾಮ್ ಆದಮೇಲೆ ಒಂದು ಬೆಸ್ಟ್ IIT ಕಾಲೇಜಿಗೆ ಹೋಗಬೇಕು ಅಥವಾ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಗಬೇಕು ಅಂತ ಹೇಳಿ ಆದರೆ ಅದು ನೀಟ್ನಲ್ಲಿ ಒಳ್ಳೆ ರ್ಯಾಂಕ್ ಬಂದರೆ ಮಾತ್ರ ಸಿಗುವಂಥದ್ದು. ನಾವು ತುಂಬ ಒಂದು 2 ಕೋಟಿ ದುಡ್ಡು ಕೊಡ್ತೇವೆ, IITನಲ್ಲಿ ಸೀಟ್ ಬೇಕು ಅಂತಂದರೆ ನಮಗೆ ಸೀಟ್ ಸಿಗೋದಿಲ್ಲ. ಆದರೆ ಹೈಸ್ಕೂಲ್ನಲ್ಲೆಲ್ಲ ಹಾಗೆ ಆಗೋದಿಲ್ಲ. ಈಗ ಯಾವುದೋ ಒಂದು 6ನೇ ಕ್ಲಾಸಲ್ಲಿ ಇರುತ್ತೆ ಮಗು, ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂತು, 50% ಬಂತು, ಅದು 7ನೇ ಕ್ಲಾಸಿಗೆ ಹೋಗುತ್ತೆ, ಆಮೇಲೆ 8ನೇ ಕ್ಲಾಸಿಗೆ ಹೋಗುತ್ತೆ. ಶಾಲೆನೂ ಚೇಂಜ್ ಆಗಲ್ಲ, ಬದುಕಿನ ಹಾದಿ ಕೂಡ ಚೇಂಜ್ ಆಗಲ್ಲ. ಆದರೆ PU ಶಿಕ್ಷಣದಲ್ಲಿ ಸ್ವಲ್ಪ ನಾವು ಸಮಾರಿತನ ಮಾಡಿದ್ವಿ ಅಂತಾದರೆ, ಸ್ವಲ್ಪ ನಮ್ಮ ಎಜುಕೇಷನಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ, 2 ಮಾರ್ಕ್ ಕಡಿಮೆ ಆಯ್ತಪ್ಪ, IIT ಕಾಲೇಜ್ನಲ್ಲಿ ಹೋಗಬೇಕಾದ ಮಗು ಲೋಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಲಿಬೋದು, ಡಾಕ್ಟರ್ ಆಗಬೇಕಾಗಿದ್ದ ಮಗು ಇಂಜಿನಿಯರಿಂಗ್ ಮಾಡ್ಬೋದು. ಈ ಥರದ್ದೆಲ್ಲ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ PU ಎಜುಕೇಷನ್ ಅನ್ನುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್. ನಮ್ಮ ಕಾಲೇಜಿನಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಅನ್ನೋ ಒಂದು ವ್ಯವಸ್ಥೆ ಇದೆ. ನಮ್ಮಲ್ಲಿ ನೀಟ್ ಲಾಂಗ್ ಟರ್ಮ್ ಮಕ್ಕಳಿಗೆ ಅದನ್ನು ನಾವು ಕೊಡ್ತೇವೆ. ಈ ನೀಟ್ ಲಾಂಗ್ ಟರ್ಮ್ಗೆ ಸೇರಿದ ಮಕ್ಕಳು ಬೇರೆ ಬೇರೆ ಎಬಿಲಿಟಿ ಇರೋ ಮಕ್ಕಳು ಬಂದು ಸೇರ್ತಾರೆ. ಕೆಲವು ಮಕ್ಕಳು ನೀಟ್ ಅಟೆಂಡ್ ಮಾಡದೇ ಬಂದಿರ್ತಾರೆ, ಕೆಲವು ಮಕ್ಕಳು ನೀಟ್ನಲ್ಲಿ ಜಸ್ಟ್ ಒಂದು 2-3 ಮಾರ್ಕಲ್ಲಿ ಮೆಡಿಕಲ್ ಸೀಟ್ ತಪ್ಪಿದವರು ಬಂದಿರ್ತಾರೆ. ಹಾಗಾಗಿ ಎಲ್ಲ ಮಕ್ಕಳಿಗೆ ನಾವು ಮಾಡೋ ಟೀಚಿಂಗ್ ಅರ್ಥ ಆಗದೇ ಇರಬಹುದು. ಯಾವುದೋ ಒಂದು 2 ಚಾಪ್ಟರ್ ಯಾವುದೋ ಒಂದು ಮಕ್ಕಳಿಗೆ ಕಷ್ಟ ಇರ್ಬೋದು, ಹೀಗೆಲ್ಲ ಇರುತ್ತೆ. ಕೆಲವರಿಗೆ ಫಿಸಿಕ್ಸ್ ಕಷ್ಟ ಇರುತ್ತೆ, ಕೆಲವರಿಗೆ ಕೆಮಿಸ್ಟ್ರಿ ಕಷ್ಟ ಇರುತ್ತೆ. ಯಾವುದು ಚಾಪ್ಟರ್ ಕಷ್ಟ ಇದೆಯೋ ಅದನ್ನು ನಮ್ಮ ಡಿಜಿಟಲ್ ಲೈಬ್ರರಿನಲ್ಲಿ
ನಮ್ಮದೇ ಕಾಲೇಜಿನ ಎಕ್ಸ್ಪರ್ಟ್ ಟೀಚರ್ಸ್ ರೆಕಾರ್ಡ್ ಮಾಡಿರುವಂಥ ವಿಡಿಯೋಗಳಿದೆ, ಅದನ್ನು ರೆಫರ್ ಮಾಡಿ ಅವರಿಗೆ ನೋಟ್ಸ್ ಮಾಡಿಕೊಂಡು ಎಕ್ಸಾಮ್ಗೆ ತಯಾರಿ ಮಾಡಿಕೊಳ್ಳುವ ವ್ಯವಸ್ಥೆ ಕೂಡ ನಮ್ಮ ಡಿಜಿಟಲ್ ಲೈಬ್ರರಿಯಲ್ಲಿ ಇದೆ. ಒಂದು ವಿದ್ಯಾರ್ಥಿ ಒಂದು ರೆಸಿಡೆನ್ಷಿಯಲ್ PU ಕಾಲೇಜಿಗೆ ಸೇರಿತು ಅಂತ ಹೇಳಿ ಆದರೆ ಅದರಲ್ಲಿ ನಮ್ಮ ಜವಾಬ್ದಾರಿ ತುಂಬ ಇದೆ. ಎಕಡೆಮಿಕ್ಸ್ನ ಜೊತೆಗೆ ಮಕ್ಕಳ ಆರೋಗ್ಯದ ಬಗ್ಗೆ ಕೂಡ ನಾವು ಕಾಳಜಿ ವಹಿಸಬೇಕಾಗತ್ತೆ, ಮಗುವಿನ ಸಂಸ್ಕಾರದ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ, ಒಂದು ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಬಗ್ಗೆ ಕೂಡ ನಾವು ಕಾಳಜಿ ವಹಿಸಬೇಕಾಗತ್ತೆ. ನಾವು ನಮ್ಮ ಕಾಲೇಜಿನಲ್ಲಿ ಈ ಎಂಟ್ರೆನ್ಸ್ ಎಕ್ಸಾಮ್ಗಳ ಜೊತೆಗೆ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತೇವೆ. ತುಂಬ ರೀತಿಯ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತೇವೆ. ಎಲ್ಲರಿಗೆ ಅವಕಾಶಗಳು ಸಿಗುತ್ತೆ. ಹೀಗೆ ಯಾಕೆ ಮಾಡಬೇಕು ಅಂತ ಹೇಳಿದರೆ, ಆ ಸ್ಪರ್ಧೆಗಳಲ್ಲಿ ಕೆಲವರು ಗೆಲ್ತಾರೆ, ಕೆಲವರು ಸೋಲ್ತಾರೆ. ಮಕ್ಕಳು ಕೆಲವೊಮ್ಮೆ ಸೋಲ್ಬೇಕು, ಸೋತು ಗೆಲ್ಲಬೇಕು. ಆಗ ಮಾತ್ರ ಮುಂದೆ ಸಮಾಜಕ್ಕೆ ಒಂದು ದೃಢವಾದ ವ್ಯಕ್ತಿತ್ವ ಒಂದು ನಮಗೆ ಕೊಡಲಿಕ್ಕೆ ಆಗುತ್ತೆ. ನಮ್ಮ ಕಾಲೇಜಿನ ಒಂದು ಜವಾಬ್ದಾರಿ ಏನಂತ ಹೇಳಿದರೆ, ನಾವು ಒಂದು ಸಮಾಜಕ್ಕೆ ಸದೃಢ ವ್ಯಕ್ತಿಗಳನ್ನು ಕೊಡಬೇಕು, ಸದೃಢ ವ್ಯಕ್ತಿತ್ವಗಳನ್ನು ಕೊಡಬೇಕು. Hi everyone, I am Jyoti, HOD Department of Physics. Leading the department of 16 members, we have well qualified and highly knowledgeable faculty members to guide our new vibrant PU students for their competitive exams like JEE Mains, JEE Advanced, NEET, KCET as well as the board exams. This is the best platform for your ward for his bright future. नमस्कार दोस्तों, मैं डॉक्टर वी रश्मि अरस, हिंदी डिपार्टमेंट की विभागाध्यक्षा। 4 साल से यहाँ न्यू वाइब्रेंट PU कॉलेज में काम कर रही हूँ। लगभग 250 बच्चे हैं, हमारे हिंदी स्टूडेंट्स हैं और सभी बच्चे हिंदी भाषा के प्रति बहुत ही दिलचस्पी दिखा रहे हैं और कई बच्चे बहुत ही ज़्यादा मार्क्स लेते हुए हिंदी भाषा को पढ़ रहे हैं. ಮಕ್ಕಳಿಗೋಸ್ಕರನೇ ಒಂದು ಶಿಕ್ಷಣ ಸಂಸ್ಥೆ ಇರಬೇಕು, ಮಕ್ಕಳನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಅವರಿಗೆ ಕೊಡುವಂಥ ಎಜುಕೇಶನ್ ಪರಿಪೂರ್ಣ ಆಗಿರಬೇಕು ಅಂತ ಹೇಳಿ ಸುಮಾರು ಕಡೆ ಯೋಚನೆ ಮಾಡೋದಿಲ್ಲ. ಬಹುಶಃ ನೀವು ಟೀಚರ್ಸ್ಗಳೇ ಈ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿರೋದ್ರಿಂದ ಈ ಯೋಚನೆಯನ್ನ ಮಾಡಿದೀರಾ ಅಂತ ನಾನು ಅನ್ಕೊಂತೀನಿ ಸರ್. ಅಂದ್ರೆ ಟೀಚರ್ ಆಗಿರೋದ್ರಿಂದ ನಮಗೆ ಮಕ್ಕಳ ಮತ್ತು ಪೇರೆಂಟ್ಸ್ನ ಕಷ್ಟ ಸುಖಗಳು ಗೊತ್ತಿರುತ್ತೆ. ಈಗ ನಾವು ಬಿಸ್ನೆಸ್ ಮನ್ ಆಗಿ ಅಥವಾ ರಾಜಕಾರಣಿಗಳಾಗಿದ್ದಿದ್ರೆ ಆ ಒಂದು ಲೆವೆಲ್ ತನಕ ನಾವು ಥಿಂಕ್ ಮಾಡೋದಿಲ್ಲ. ನಾವು ಮಕ್ಕಳ ಜೊತೆಗೆ 25 ವರ್ಷದಿಂದ ಪಾಠ ಮಾಡ್ಕೊಂಡಿದ್ದು ಅವರಿಗೆ ಗೈಡೆನ್ಸ್ ಮಾಡ್ತಾ ಬಂದಿರೋದ್ರಿಂದ ಪ್ರತಿ ಹಂತದಲ್ಲಿ ಎಲ್ಲೆಲ್ಲಿ ಕಷ್ಟಗಳಿದೆ ಮಕ್ಕಳಿಗೆ ಕಲಿಯೋದ್ರಲ್ಲಿ ಅದನ್ನ ನಾವು ಐಡೆಂಟಿಫೈ ಮಾಡಿದ್ದೇವೆ, ಅದಕ್ಕೆ ಇಲ್ಲಿ ನಾವು ಸೊಲ್ಯೂಷನ್ ಕೊಟ್ಟಿದ್ದೇವೆ. 2 ವಿಚಾರ ಇರುತ್ತೆ ಸರ್. ಒಂದು, ಈಗ ಹಾಸ್ಟೆಲ್ ಫೆಸಿಲಿಟೀಸ್ ಅಂತ ನೀವು ಹೇಳಿದ್ರಿ, ಅಲ್ಲಿ ಫುಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನಾನಾ ಭಾಗದಿಂದ ವಿದ್ಯಾರ್ಥಿ, ಈಗ ಉತ್ತರ ಕರ್ನಾಟಕ ಕಡೆ ಹೋದ್ರೆ ಒಂಥರ ಫುಡ್, ನಮ್ಮ ಕುಂದಾಪುರ ಕಡೆ ಬಂದ್ರೆ ಒಂಥರ ಫುಡ್, ಅಥವಾ ಬೆಂಗಳೂರು ಕಡೆ ಹೋದ್ರೆ ಒಂಥರ ಫುಡ್, ಈ ತರ ಇರುತ್ತೆ. ಮಕ್ಕಳಿಗೆ ಹೆಂಗೆ ಫುಡ್ ಎಲ್ಲ ಯಾವ ರೀತಿ ಇರುತ್ತೆ? ನಮ್ಮಲ್ಲಿ ಪ್ಯೂರ್ ವೆಜಿಟೇರಿಯನ್ ಫುಡ್ ಸರ್ವ್ ಮಾಡೋದು. ನಮ್ಗೆ ಜೈನ್ ಕೆಟರರ್ಸ್ ಅವರಿಗೆ ಕೊಟ್ಟಿದ್ದೇವೆ, ನಾವು ಔಟ್ ಸೋರ್ಸಿಂಗ್ ಮಾಡಿದ್ದೇವೆ ವೆಜಿಟೇರಿಯನ್ ಫುಡ್. ಎಲ್ಲಾ ಭಾಗದ ವಿದ್ಯಾರ್ಥಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಒಂದು ಮೆನು ಅನ್ನ ರೆಡಿ ಮಾಡಿದ್ದೇವೆ. ಈಗ ಬೆಳಿಗ್ಗೆ ತಿಂಡಿ ಆಗುವಾಗ ಒಂದು ರೈಸ್ ಐಟಮ್ ಇದ್ರೆ ಇನ್ನೊಂದು ಆಯಿಲ್ ಐಟಮ್ ಇರ್ತದೆ. ಅಂದ್ರೆ ಕೆಲವರಿಗೆ ರೈಸ್ ಐಟಮ್ ಆಗಲ್ಲ. ನಾರ್ತ್ ಕರ್ನಾಟಕದ ರೈಸ್ ಐಟಮ್ ಮಾಡಿದ್ರೆ ಸಿಟ್ ಆಗ್ತದೆ, ಅದಕ್ಕೆ ಸೌತ್ ಕರ್ನಾಟಕದ ರೈಸ್ ಆಗ್ತದೆ. ಅದ್ರ 2 ರೀತಿಯ ತಿಂಡಿ ಪ್ರತಿದಿನ ಇರ್ತದೆ. ಮತ್ತೆ ಅದ್ರ ಜೊತೆಗೆ ಒಂದು 3 ಅಥವಾ 4 ದಿನ ನಾವು ಸ್ವೀಟ್ ಅನ್ನು ಕೊಡ್ತೇವೆ ನಾವು ಬೆಳಿಗ್ಗೆ. ಸೊ ಮಧ್ಯಾಹ್ನಕ್ಕೆ 2 ಚಪಾತಿ, ನಾರ್ತ್ ಇಂಡಿಯನ್ ಗ್ರೇವಿ, ಅನ್ನ, ಸಾರು, ಸಾಂಬಾರ್, ಪಲ್ಯ, ಹಪ್ಪಳ, ಮೊಸರು ಮತ್ತು ಫ್ರೂಟ್ ಪೀಸಸ್ ಅನ್ನು ಕೊಡ್ತೇವೆ. ಅಂದ್ರೆ ಒಳ್ಳೆ ಊಟವೇ ನಾವು ಕೊಡ್ತೇವೆ. Hello everyone, I am Yogesh Shetty, head of mathematics department here in New Vibrant PU College, Modibidre. I am very proud to tell every parents who are seeking admission for best PU college for their children that here in New Vibrant PU College we have best mathematics department with sufficiently highly qualified lecturers, experts in teaching for both board as well as IIT coaching. So please feel happy to visit our campus to make best decision of getting admitted here to make your children best future. Join Vibrant and turn your future vibrant. Okay, this is our hostel, Gyanagangotri. Very secure environment we have here. Whenever any parent come, they have to be in this arena. They can sit here, talk in the office. But parents are not allowed inside the hostel. Till this, parents are allowed. If we look into one of the room of boys hostel, there are 4 students occupancy in one room. 4 students will be having each individual 1 bed, 1 table and chair for studies, and 2 attached washrooms
2 individual will be using one washroom, as well as with that they will have book storage as well as their luggage storage facility here. Apart from that, within the hostel we have laundry facility. No one needs to clean their clothes. Laundry facility is entirely available. All the students will have laundry facility. With that, there is filter water on every floor. With that, what do we have is a special facility, that is study hall. During the morning study hour session as well as night, if they want to study, they don't want to switch on light for each other, they don't want to disturb each other, the students can come here and study. Every individual is allotted one of the table and chair for them. As well as they can't call everyone, there is telephone booth facility. They can call only their parents as well as one of their relative. Any of the security issues must not happen. That's why we have made sure that entire hostel as well as the entire campus has to be CCTV compliant. This is the mess hall for boys hostel and the similar mess hall for the girls as well. What happens, we here provide very healthy and hygienic food for all the students, and all type of food is available, like there is chapati, there is palya, 2 types of gravy, dal, sambar, chutney, as well as one fruit is always available with papad. All the students who come here, they must feel very comfortable with respect to food, as well as the cleanliness of the whole environment is very, very important. So we make sure that everything is very hygienic as well as healthy. We have made sure that environment must not be affected by any of the hostel sewage and all. That's why we have made sure that 200 KLD of STP is available within the campus. ನಮಸ್ತೆ, ನಾನು ಕಂಪ್ಯೂಟರ್ ಸೈನ್ಸ್ ವಿಭಾಗದ HOD. ಇದು ನಮ್ಮ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್. ಇಲ್ಲಿ ಒಟ್ಟು 80 ಕಂಪ್ಯೂಟರ್ಗಳಿವೆ. ಇವು ತುಂಬ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಕಂಪ್ಯೂಟರ್ಗಳು. ಇಲ್ಲಿ ನಾವು ಕಂಪ್ಯೂಟರ್ ಕ್ಲಾಸಸ್ ಮಾಡ್ತೇವೆ, ಕೋಡಿಂಗ್ ಕ್ಲಾಸಸ್ ಮಾಡ್ತೇವೆ. ಮುಖ್ಯವಾಗಿ ನಾವು ಇಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕಲಿಸ್ತೀವಿ. ನೋಡಿ ವೀಕ್ಷಕರೇ, ಒಂದು ವಿಚಾರ ಹೇಳಲೇಬೇಕು ನಾನು. ಇಲ್ಲಿಗೆ ಯಾವುದೇ ಮಾರ್ಕೆಟಿಂಗ್ ಇಲ್ಲ. ನ್ಯೂ ವೈಬ್ರೆಂಟ್ ಮೂಡಬಿದ್ರೆ ಸಂಸ್ಥೆಗೆ ಯಾವುದೇ ಮಾರ್ಕೆಟಿಂಗ್ ಮಾಡಿದ್ದನ್ನು ನಾನು ನೋಡಿಲ್ಲ. ಆದರೂ 1300 ಮಕ್ಕಳು ಇಲ್ಲಿ ಓದ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲವೂ ಅಂದರೆ ಇವರು ಏನು ಬೇರೆಯವರಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ, ಟೀಚರ್ಸ್ಗಳಾಗಿ ಕೆಲಸ ಮಾಡಿದ್ದಾರೆ, ಇವರ ಮುಖಚರ್ಯೆಯಿಂದಾನೇ ಅವರೆಲ್ಲ ಇವರನ್ನ ಹುಡ್ಕೊಂಡು ಬಂದಿರೋದು ಅನ್ನೋದನ್ನು ಕೂಡ ನಾನು ಈ ಭಾಗದಲ್ಲಿ ಕೇಳ್ಪಟ್ಟಿದ್ದೆ. ಹಂಗಾಗಿ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು. ಇನ್ನೊಂದು ಸರ್, ಈಗ ಮಕ್ಕಳನ್ನ ಇಲ್ಲಿ ತಗೊಂಡ್ಬಂದು ಬಿಡ್ತಾರೆ, ಪೇರೆಂಟ್ಸ್ ಎಲ್ಲ ತುಂಬಾ ದೂರದಲ್ಲಿರ್ತಾರೆ. ನನ್ನ ಮಗು ಏನ್ ಮಾಡ್ತಿದ್ದಾನೋ, ಓದ್ತಿದ್ದಾನೋ ಇಲ್ವೋ, ಈ ತರ ಡೌಟ್ಸ್ಗಳಿರುತ್ತೆ. ಈ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅನ್ನೋದಾಗ್ಲಿ ಅಥವಾ ಮಗುವಿನ ಪ್ರತಿ ಹಂತದ ಅಪ್ಡೇಟ್ಗಳನ್ನ ನೀವೇನಾದ್ರೂ ಪೇರೆಂಟ್ಸ್ಗಳಿಗೆ ಮಾಡ್ತೀರಾ, ಅಥವಾ ಮಕ್ಕಳನ್ನ ಮನೆಗೆ ಯಾವ ರೀತಿ ಕನೆಕ್ಟಿವಿಟಿಗೆ ಅವಕಾಶವನ್ನ ಕೊಡ್ತೀರಾ? ಅಂದ್ರೆ ಅವ್ರಿಗೆ ಇಂತಿಷ್ಟೇ ದಿನದಲ್ಲಿ ಬಿಡೋದು ನಾವು, ಇಲ್ಲ ಫೋನ್ ಕಾಲ್ ಮುಖಾಂತರ ಮಾತಾಡ್ಬೋದು, ಈ ತರ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಓಕೆ, ನೋಡಿ ನಮ್ಮ ಕಾಲೇಜು 2-3 ವಿಚಾರದಲ್ಲಿ ಯುನೀಕ್ ಇದೆ ಅಂತ ಹೇಳಿದೆ. ಎಸ್, ಹೌದು. ಒಂದು ನಾನು ಹೇಳಿದೆ ಸಪೋರ್ಟಿಂಗ್ ಕ್ಲಾಸಸ್, ಕರೆಕ್ಟ್. ಸೆಕೆಂಡ್ ಗೈಡೆಡ್ ಸ್ಟಡಿ ಅವರು. ಹೌದು. ಮೂರನೇದು ಇಲ್ಲಿ ಹೇಳಲೇಬೇಕಾದ್ದು ಏನಂದ್ರೆ, ಈಗ ಪದವಿ ಪೂರ್ವ ಶಿಕ್ಷಣದಲ್ಲಿರ್ತ ನಮ್ಮ ವಿದ್ಯಾರ್ಥಿಗಳಿಗೆ ಈ ಹಲವಾರು ರೀತಿಯ ಪ್ರೆಷರ್ಗಳಿರ್ತದೆ. ಕರೆಕ್ಟ್ ಸರ್. ಪೇರೆಂಟ್ಸ್ ಹೇಳ್ತಾರೆ ಓದ್ಬೇಕು ಚೆನ್ನಾಗಿ, ಇದ್ರ ಹೀಗಾಗ್ತದೆ ಹಾಗೆ ಅಂತೇಳಿ, ಇಲ್ಲಿ ಟೀಚರ್ಸ್ ಹೇಳ್ಬೋದು. ಅವಾಗ ಮಕ್ಕಳಿಗೆ ಪ್ರೆಷರ್ ಆದಾಗ ಅವರಿಗೊಂದು ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ಬೇಕು. ನಾವು ಮನಸ್ಸಿನಲ್ಲಿ ಏನಿದೆ ಅದನ್ನು ಮುಕ್ತವಾಗಿ ಡಿಸ್ಕಷನ್ ಮಾಡಬೇಕಾಗ್ತದೆ ಮಕ್ಕಳು. ಇಲ್ಲಿ ನಮ್ಮಲ್ಲಿ ವಿಶೇಷತೆ ಏನಂದ್ರೆ, ಇದು ಎಲ್ಲಿಯೂ ಈ ಸಿಸ್ಟಮ್ ಇಲ್ಲ. ನಾವು ಒಂದು 25 ಮಕ್ಕಳಿಗೆ ಒಂದು ಟೀಚರನ್ನ ಮೆಂಟರ್ ಅಂತ ಮಾಡಿರ್ತೇವೆ. ಓಕೆ. ಪ್ರತಿ 15 ದಿನಕ್ಕೊಮ್ಮೆ ಆ ಮಕ್ಕಳನ್ನ ಅವರು ಇಂಡಿವಿಜುವಲಿ ಕರೆದು, ನಮ್ಮಲ್ಲಿ ಒಂದು ಫಾರ್ಮೇಟ್ ಇದೆ, ಅದರಲ್ಲಿ ಹಾಸ್ಟೆಲ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ, ಓದುವಾಗ ಏನಾದ್ರು ಪ್ರಾಬ್ಲಮ್ ಇದೆಯಾ, ವಾರ್ಡನ್ ಇಂದ ಏನಾದ್ರು ತೊಂದರೆ ಇದೆಯಾ, ಫುಡ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಕಾಲೇಜಲ್ಲಿ ಯಾವ ಚಾಪ್ಟರ್ ಅರ್ಥ ಆಗಲಿಲ್ಲ, ಯಾವ ಟೀಚರ್ದು ಪ್ರಾಬ್ಲಮ್ ಇದೆ, ಇನ್ನೇನು ವ್ಯವಸ್ಥೆ ಬೇಕು, ಎಲ್ಲ ವಿಚಾರವನ್ನು ಕುಲಂಕುಷವಾಗಿ ವಿಚಾರಿಸ್ತಾರೆ. ವಿಚಾರಿಸಿದ ಮೇಲೆ ಅದನ್ನು ನೋಟ್ ಮಾಡಿಕೊಂಡು ವಿದ್ಯಾರ್ಥಿಯಿಂದ ಸಿಗ್ನೇಚರ್ ತಗೊಂಡು ಆಮೇಲೆ ಆ ಪೇರೆಂಟ್ಸಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೇವೆ. ನಿಮ್ಮ ಮಗುವಿಗೆ ನೋಡಿ ಈ ತರದ ತೊಂದರೆಗಳು ಇಲ್ಲಿದೆ, ನಿಮ್ಮ ಮಗುವಿಗೆ ಇಲ್ಲಿ ಏನೂ ತೊಂದರೆ ಇಲ್ಲ, ಖುಷಿಯಾಗಿದ್ದಾನೆ. ನಮಗೆ ಕಂಪ್ಲೇಂಟ್ ಅಂತ ಬರ್ತಕ್ಕಂಥದ್ದು ಭಾರಿ ಕಡಿಮೆ. ಈ ರೀತಿ ಪ್ರಾಬ್ಲಮ್ಸ್ ಇದೆಯಾ ಅಂತ ಕೇಳ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳು ನಾನು ನೋಡಿದ್ದಿಲ್ಲ. ಧೈರ್ಯ ಬೇಕು ಕೇಳಲಿಕ್ಕೂ ಕೂಡ. ಕರೆಕ್ಟ್ ಸರ್. ಆಮೇಲೆ ಪೇರೆಂಟ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ತೇವೆ, ನಿಮ್ಮ ಮಗು
ಕಂಫರ್ಟೇಬಲ್ ಆಗಿದ್ದಾನೆ, ಈ ಥರ ಮಾರ್ಕ್ಸ್ ಬಂದಿದೆ. ಪ್ರತಿ 15 ದಿನಕ್ಕೊಮ್ಮೆ ಅಪ್ಡೇಟ್ ಪೇರೆಂಟ್ಸ್ಗೆ ಮೆಂಟರಿಂದ. ಮೆಂಟರ್ ನಂಬರು ಪೇರೆಂಟ್ಸ್ ಹತ್ರ ಇರ್ತದೆ. ನೆಕ್ಸ್ಟ್ ಏನಾಗ್ತದೆ, ಎಲ್ಲ ಬ್ಯಾಚಿಂದ ಪ್ರಾಬ್ಲಮ್ಸ್ಗಳನ್ನು ಐಡೆಂಟಿಫೈ ಮಾಡಿ ಬರ್ಕೊಂಡಿರ್ತೀವಲ್ಲ, ಅದನ್ನು ನಮ್ಮಲ್ಲೊಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಒಬ್ಬರು ವಿಕಾಸ್ ಹೆಬ್ಬಾರ್ ಅಂತ ಹೆಡ್ ಇದ್ದಾರೆ. ಅವರೆಲ್ಲರನ್ನು ಕೂರಿಸ್ಕೊಂಡು ಮೆಂಟರ್ ಟೀಚರ್ಸನ್ನು ಏನೇನು ಪ್ರಾಬ್ಲಮ್ಗಳಿದೆ ನೋಡಿ ವಿತಿನ್ 3 days ನಾವು ಅದನ್ನು ಸೊಲ್ಯೂಷನ್ ಕೊಡ್ತೇವೆ. ನಾವು ಇಲ್ಲಿ ಬರ್ತಕ್ಕಂಥದ್ದು ಪ್ರಾಬ್ಲಮ್ ಏನೂ ಇರುವುದಿಲ್ಲ. ಬಂದರೆ ಇವತ್ತು ರೈಸ್ ಐಟಮ್ ಜಾಸ್ತಿ ಆಯಿತು, ಅಥವಾ ನಂಗೆ ಇದೊಂದು ಚಾಪ್ಟರ್ ಅರ್ಥ ಆಗಲಿಲ್ಲ, ಹೀಗೆ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್, ಅದು ನಗಣ್ಯ ಅದು ಆಕ್ಚುಲಿ. ಹಾಗೆ ಸೊ ಅದನ್ನು ನಾವು ಸಾಲ್ವ್ ಮಾಡ್ತೇವೆ. ಪೇರೆಂಟ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ, ಅದರಿಂದ ನಮ್ಮಲ್ಲಿ ಒಂದು ಒಳ್ಳೆ ರ್ಯಾಪ್ ಡೆವಲಪ್ ಆಗಿ. ಮಕ್ಕಳು ಮನೆಗೆ ಹೋಗೋದಲ್ಲ, ಅವರಿಗೆ ರಜೆಗಳು ಆತರ ಏನಾದ್ರು ಉಂಟು. ಅಂದ್ರೆ ನಾವು ಗೌರ್ಮೆಂಟ್ ಅಲ್ಲಿ ಏನ್ ರಜೆ ಕೊಡ್ತಾ ನೋಡಿ, ಗೌರ್ಮೆಂಟ್ PU ಬೋರ್ಡ್ ಪ್ರಕಾರ ಈಗ ಅಪ್ ಟು ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಅಲ್ಲಿ ರಜೆ ಕೊಡ್ಲಿಕ್ಕಿದೆ. 15 days ಇದೆ. ಅದ್ರ ಪ್ರಕಾರ 15 days ನಾವು ಕೊಡ್ತೇವೆ. ಅವಾಗ ಊರಿಗೆ ಹೋಗಿ ಬರ್ಬೋದು. ಊರಿಗೆ ಹೋಗಿ ಬರ್ತಾರೆ. ಫಸ್ಟ್ PUC ಮುಗಿದ ಮೇಲೆ 1.5 ತಿಂಗಳು ಕ್ಲಾಸ್ ಮಾಡ್ತೇವೆ ನಾವಿಲ್ಲಿ. ಆಮೇಲೆ ಮೇ ನಲ್ಲಿ 1 ತಿಂಗಳು ರಜೆ ಕೊಡ್ತೇವೆ. 1 ತಿಂಗಳು ರಜೆ ಕೊಡ್ತೀರಾ ಅಂದ್ರೆ ಕಾನ್ಸಂಟ್ರೇಷನ್ ರೀಡಿಂಗ್ ಬಗ್ಗೆ ತುಂಬಾ ಜಾಸ್ತಿ ಕೊಡ್ತೀರಾ ನೀವು? ತುಂಬಾ ಜಾಸ್ತಿ ಕೊಡ್ತೇವೆ. ಅದ್ರ ಜೊತೆಗೆ ಇಲ್ಲಿ ಕಲ್ಚರಲ್ ಆಕ್ಟಿವಿಟೀಸು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಈ ವರ್ಷ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಪಠ್ಯೇತರ ಏನಿದೆ ಅಂತ ಕೇಳಬೇಕು ಅನ್ಕೊಂಡೆ. ಅದಕ್ಕೂ ಕೂಡ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ವಾರ್ಷಿಕವಾಗಿ ಕೆಲವೊಂದು ಕಾರ್ಯಗಳನ್ನ ಮಾಡೋದು, ಸ್ಪೋರ್ಟ್ಸ್ ಡೇ ಮಾಡ್ತೇವೆ, ಕಲ್ಚರಲ್ ಡೇ ಮಾಡ್ತೇವೆ, ಎಲ್ಲ ವ್ಯವಸ್ಥೆಗಳು. ಮತ್ತು ನೀವು ಕೇಳಿದ್ರಿ ಮಕ್ಕಳು ಪೇರೆಂಟ್ಸ್ಗೆ ಕಾಂಟ್ಯಾಕ್ಟ್ ಆಗೋದಕ್ಕೆ ನಮ್ಮಲ್ಲಿ ಫೋನ್ ವ್ಯವಸ್ಥೆ ಇದೆ. ಅದು ಕಾರ್ಡ್ ವ್ಯವಸ್ಥೆ ಇದೆ. ಒಂದು ಕಾರ್ಡ್ ಅಲ್ಲಿ ATM ಕಾರ್ಡ್ ತರ ಇರ್ತದೆ, 2 ನಂಬರ್ ಫೀಡ್ ಆಗಿರ್ತದೆ, ತಂದೆ ಮತ್ತು ತಾಯಿ. ಆ 2 ನಂಬರ್ ಬಿಟ್ಟು ಬೇರೆ ಯಾವ ನಂಬರಿಗೂ ಫೋನ್ ಹೋಗೋದಿಲ್ಲ. ಅವ್ರು ದಿನ ಸಂಜೆ ಬೇಕಾದ್ರೆ ಫೋನ್ ಅಲ್ಲಿ ಮಾತಾಡ್ಬೋದು. ಆ 2 ನಂಬರಿಗೆ ಮಾತ್ರ. 3ನೇ ನಂಬರ್ ಅನ್ನು ನಾವು ಕೊಡೋದಿಲ್ಲ. ತಂದೆ ತಾಯಿಯವರು ಸೈನ್ ಹಾಕಿ ಕೊಟ್ಟಿರ್ತಾರೆ, ಅದೇ ನಂಬರ್ ನಾವು ಫೀಡ್ ಮಾಡಿರ್ತೀರಾ. ಈಗ ಕೊನೆಯದಾಗಿ ಸರ್, ಅಂದ್ರೆ ಈ ಟಾಪರ್ ಅಂತ ಒಂದಿಷ್ಟು ಜನ ಇರ್ತಾರೆ. ಸೊ ನಿಮ್ಮ ಸಂಸ್ಥೆಯ ಸಾಧನೆಯ ಬಗ್ಗೆ ಒಂದಿಷ್ಟು ಹೇಳ್ಬಹುದಾ ಅಂತ? ನಮ್ಮ ಸಂಸ್ಥೆಯಲ್ಲಿ ಇದು ಹೊಸ ಸಂಸ್ಥೆ. ಜನ ನಮ್ಮನ್ನು ನಂಬುದು ಕಷ್ಟ ಸ್ಟಾರ್ಟಿಂಗ್ ಅಲ್ಲಿ. ಆದ್ರೂ ನಮಗೆ ಜನ ನಂಬಿ ಬಂದಿದ್ದಾರೆ. ಹಾಗೆ ನಮ್ಮಲ್ಲಿ PUC ಬೋರ್ಡ್ ಅಲ್ಲಾಗ್ಲಿ, ನೀಟ್ ಅಲ್ಲಾಗ್ಲಿ, JEE ನಲ್ಲಿ ಒಳ್ಳೆ ರ್ಯಾಂಕ್ ಅನ್ನ ಕೊಟ್ಟಿರ್ತಕ್ಕಂಥ ಮಕ್ಕಳಿದ್ದಾರೆ. ಈಗ ನೀವು ಅಲ್ಲಿ ಬರುವಾಗ ನೋಡಿ ಎಲ್ಲ ಫೋಟೋಸ್ ಎಲ್ಲ ನೋಡ್ಕೊಂತ ಬಂದೆ, ಫ್ಲೆಕ್ಸ್ ಗಳನ್ನ ಹಾಕಿದಿರಾ, ಟಾಪರ್ ಗಳ ಫೋಟೋವನ್ನ ಹಾಕಿದಿರಾ. ಅದಕ್ಕೋಸ್ಕರನೇ ಈ ಮಾತನ್ನ ಕೇಳಿದೆ. ನಮ್ಮ ಮಕ್ಕಳು ಏಮ್ಸ್ ಅಲ್ಲಿ ಸೆಲೆಕ್ಟ್ ಆಗಿ ಸ್ಟಡಿ ಮಾಡ್ತಾ ಇದ್ದಾರೆ. ಅಡ್ವಾನ್ಸ್ಡ್ ಕ್ಲಿಯರ್ ಮಾಡಿಬಿಟ್ಟು ಇದು IIT ಪಟ್ನಾ ಬೇರೆ ಬೇರೆ ಕಡೆ ಈಗ ಓದ್ತಾ ಇದ್ದಾರೆ ಮಕ್ಕಳು. ಎಲ್ಲಾ ರೀತಿಯ ಮಕ್ಕಳು ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ಎಸ್ ಸರ್, ಎಸ್ ಸರ್. ಹಾಯ್ ಎವ್ರಿವನ್, ಐ ಹರೀಶ್ ನಂಬ್ಯಾರ್, HOD Department of English, holding the crew of 6 members who have got very good experience in teaching and molding the students. The college gives equal prominence to all the subjects including English so that they can come out with flying colors in the board examinations. If you are searching for the best, come to New Vibrant PU College and be the best. ನೋಡಿ ವೀಕ್ಷಕರೇ, ನಾನು ಇವತ್ತು ಮೂಡಬಿದ್ರಿಗೆ ಅಚಾನಕ್ ಆಗಿ ಬಂದಿರುವಂಥದ್ದು. ಆನ್ ದಿ ವೇ ನಾವು ಬೆಂಗಳೂರು ಹೋಗಬೇಕಾಗಿತ್ತು. ಸೊ ಒಂದಿಷ್ಟು ಜನರಿಂದ ಈ ಮಾಹಿತಿ ಸಿಕ್ತು, ಈ ವಿದ್ಯಾಸಂಸ್ಥೆ ಬಗ್ಗೆ ತೋರಿಸೋಣ. ಯಾಕಂದರೆ ಈಗ ಬಹುಶಃ ಅಡ್ಮಿಷನ್ ಸೀಸನ್ ಅಲ್ಲ. ನಾವು ಅಡ್ಮಿಷನ್ ಸೀಸನಲ್ಲೇ ಬಂದು ವಿಡಿಯೋ ಮಾಡಿದರೆ ನಿಮ್ಮನ್ನ ಏನೋ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಅಂತ ಎಲ್ಲರೂ ಅನ್ಕೋಬೋದಿತ್ತು. ಆದರೆ ನಾನು ಹೇಳೋದು, ಈ ವಿಡಿಯೋನ ಯಾರು ನೋಡ್ತೀರಾ ಇದನ್ನು ದಯವಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಅಡ್ರೆಸ್ಸು, ಗೂಗಲ್ ಮ್ಯಾಪ್ ಲೊಕೇಶನ್ನು ಮತ್ತು ಫೋನ್ ನಂಬರ್ ಎಲ್ಲವೂ ಕೂಡ ಇರುತ್ತೆ. ಡಿಸ್ಪ್ಲೇಯಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಇವರಿಗೆ ನೇರವಾಗಿ ಒಂದು ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು, ನಾವು ತೋರಿಸಿದ್ದಕ್ಕಿಂತ ಜಾಸ್ತಿ ಮಾಹಿತಿಯನ್ನು ನೀವು ಪಡ್ಕೋಬಹುದು. ಇಲ್ಲ ನೇರವಾಗಿ ಇಲ್ಲಿಗೂ ಕೂಡ ಬರ್ಬೋದಲ್ವ, ಬಂದು ಕ್ಯಾಂಪಸ್ ಅನ್ನೆಲ್ಲ ನೋಡ್ಬೋದು. ಎಸ್, ಒಳ್ಳೆಯ ಸದ್ವಿಚಾರವನ್ನು ಇಟ್ಕೊಂಡು ಒಂದು ಒಳ್ಳೆ ಮುತ್ಸದ್ದಿತನದಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ನಮಗನ್ನಿಸ್ತು. ಹಾಗಾಗಿ ಇಲ್ಲಿಯ ಕಂಪ್ಲೀಟ್ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಾವು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮಾಡಿದ್ದೀವಿ. ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೀನಿ. ಯಾರಾದರೂ SLC ಈಗ ಮುಗಿತಾ ಇದೆ ಅನ್ನೋರು ಇಮ್ಮಿಡಿಯೇಟ್ ಈ ನಂಬರನ್ನು ಬರೆದಿಟ್ಕೊಳ್ಳಿ. ನೀವು ಇಲ್ಲ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ ನಿಮ್ಮ ಮಗುವನ್ನು ಸೇರಿಸ್ಬೇಕು ಅಂದರೆ ಒಂದ್ಸಲ ಇಲ್ಲಿಗೆ ಬನ್ನಿ. ನೇರವಾಗಿ ಬಂದು ನೋಡಿಕೊಂಡು ಸರ್ ಜೊತೆ ಮಾತಾಡಿ ಹೋಗ್ಬೋದು. ಕ್ಯಾಂಪಸ್ ತುಂಬ ದೊಡ್ಡದಿದೆ. ನಿಮಗೆ ಒಳಗಡೆ ಎಂಟ್ರಿ ಆಗೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ವಿವರಣೆಯನ್ನು ಒದಿಸೋದಕ್ಕೆ ಇಲ್ಲಿ ಕೆಲವೊಂದು ಪರ್ಸನ್ಗಳು ಕೂಡ ಇದ್ದಾರೆ. ಸೊ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ, ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆದ್ರಿ, ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ. ನಿಮಗೂ ನಿಮ್ಮ ತಂಡಕ್ಕೂ ಎಲ್ಲರಿಗೂ ಕೂಡ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ನಾನು ಇಲ್ಲಿಗೆ ಬಂದು ಈ ವಿವರಣೆಯನ್ನು ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದು ಕಡೆ ತುಂಬ ಜನ ಪೇರೆಂಟ್ಸ್ಗಳು ನಾನು ನೋಡಿರೋ ಹಾಗೆ ನಮ್ಮ ಮಗುವಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು,
ನಾವು ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಅಂದರೆ ಈ ಕರಾವಳಿ ಭಾಗಕ್ಕೆ ಬರಬೇಕು ಅಂತೆಲ್ಲ ಸುಮಾರು ಜನ ಮಾತಾಡೋರಿದ್ದಾರೆ. ಹಾಗಾಗಿ ಮೂಡುಬಿದ್ರೆ ನಿಮಗೆ ಒಂದು ಒಳ್ಳೆಯ ಪ್ಲೇಸ್ ಆ್ಯಕ್ಚುಲಿ. ಅದರಲ್ಲೂ ನ್ಯೂ ವೈಬ್ರೆಂಟ್ ಕಾಲೇಜನ್ನು ಇದೇ ಮೊದಲ ಬಾರಿಗೆ ನಾನು ತೋರಿಸಿದ್ದು. ಇವರು ಕೂಡ ಎಲ್ಲೂ ಮಾರ್ಕೆಟಿಂಗ್ ಮಾಡೋದಾಗಲಿ ಅಥವಾ ಎಲ್ಲೆಲ್ಲೋ ತೋರಿಸುವ ಪ್ರಯತ್ನವನ್ನು ಎಲ್ಲೂ ಮಾಡಿಲ್ಲ. ನಾವೇ ಫಸ್ಟ್ ಟೈಮ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ನಾವು ಇಲ್ಲಿಗೆ ಬಂದು ನೋಡಿನೇ ಅದರ ಮಾಹಿತಿಯನ್ನು ಕೊಟ್ಟಿರ್ತೀವಿ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಿದ್ರೆ ಇಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.